ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಏಪ್ರಿಲ್ 16ನೇ ತಾರೀಕು ನಮ್ಮ ಹೊಸ ತರಗತಿ ಇದೆ, 90ನೇ ಬ್ಯಾಚು. ಈ ಸತಿ ಆಲ್ರೆಡಿ ಹೇಳಿದಂಗೆ ಒಂದು ಕೊನೆಯ ಫೀಸ್ ಸ್ಟ್ರಕ್ಚರು, ಫೀಸ್ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ ನೆಕ್ಸ್ಟ್ ಬ್ಯಾಚಿಂದ. ಅನುಕೂಲ ನಿಮ್ಮದು, ಸೊ ಫೀಸ್ ಡೆಫಿನೆಟ್ಲಿ ಜಾಸ್ತಿ ಆಗುತ್ತೆ. ಜೂನಲ್ಲಿ ಒಂದು ತರಗತಿ ಇರುತ್ತೆ, ಆ ಜೂನಲ್ಲಿ ಸ್ವಲ್ಪ ಫೀಸು ಸ್ಟ್ರಕ್ಚರ್ ವೇರಿ ಇರುತ್ತೆ. ಸೊ ಆ ಒಂದು ವಿಚಾರ, ಬೆಳಿಗ್ಗೆ 11ರಿಂದ 1 ಗಂಟೆಗೆ ಒಂದು ತರಗತಿ ಇರುತ್ತೆ, 11ರಿಂದ 1, ಮತ್ತೆ ಹಾಗೆ ಸಂಜೆ 7ರಿಂದ 9 ಎರಡನೇ ಬ್ಯಾಚ್ ಇರ್ತಕ್ಕಂಥದ್ದು. ಕರೆ ತಗೊಳ್ಳೋಣ ಬನ್ನಿ. ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿರೋದು? ನಾನ್ ಗುರುಜಿ ತುಮಕೂರಿನಿಂದ. ತುಮಕೂರಿಂದ. ಏನ್ ಹೆಸರು? ಹೌದು, ನಮ್ಮ ಮಗಳ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗ್ ಬರುತ್ತೆ ಗುರುಜಿ. ಹೌದಾ? ಥ್ಯಾಂಕ್ ಯು ವೆರಿ ಮಚ್. ಹೌದು, 7ನೇ ತಿಂಗಳು 1ನೇ ತಾರೀಕು 1998ನೇ ಇಸ್ವಿ. 7ನೇ ತಿಂಗಳು 1ನೇ ತಾರೀಕು. ಹೌದು, 1 ಜುಲೈ. ಓಕೆ, 1 ಜುಲೈ 1998ನೇ ಇಸ್ವಿ. 98. ಸರಿ, ಓಕೆ. ರಾತ್ರಿ ಸಮಯ 22:22. 2:22. ಹುಟ್ಟಿದ ಊರು? ತುಮಕೂರು ಗುರುಜಿ. ತುಮಕೂರು. ಏನ್ ಪ್ರಶ್ನೆ ಇತ್ತು? ಮದ್ವೆಗೆ ಹುಡುಕ್ತಾ ಇದೀವಿ, ಎಲ್ಲೂ ಗೊತ್ತಾಗ್ತಾ ಇಲ್ಲ ಗುರುಜಿ. ಸರಿ. ಲಗ್ನ ಬಂದ್ಬಿಟ್ಟು ಹೌದು ಗುರುಜಿ, ಮೇಷ ಲಗ್ನದಲ್ಲಿ ಹುಟ್ಟಿದ್ದಾರೆ. ಕರ್ಕಾಟಕ ಲಗ್ನ, ಕನ್ಯಾ ರಾಶಿ, ಉತ್ತರಾ ಪಾಲ್ಗುಣಿ ನಕ್ಷತ್ರ. ಸರಿ ಇದೆಯಾ? ಹೌದು ಗುರುಜಿ. 2035ವರೆಗೂ ರಾಹು ದಶೆ ಇದೆ. ರಾಹು ದಶೆಯಲ್ಲಿ 2022 ಅಕ್ಟೋಬರ್ಗೆ ಗುರು ಮುಗಿಯುತ್ತೆ, ಆಮೇಲೆ ಶನಿ ಪ್ರಾರಂಭವಾಗುತ್ತೆ. ಗುರು 12, 10, 11, ಆಮೇಲೆ ಶನಿಯಲ್ಲಿ 9, 11, ಹಿರಿಯರಿಂದ ಲಾಭ 11. ಓಕೆ, ಜೂನ್ ಆದ್ಮೇಲೆ ಆಗುತ್ತೆ. ಅಕ್ಟೋಬರ್ ವರೆಗೂ ಕಾಯ್ಬೇಕು ಮೇಡಮ್. ಅಕ್ಟೋಬರ್ ಅಲ್ಲಿ 10 ಕಾಂಬಿನೇಷನ್, 11 ಕಾಂಬಿನೇಷನ್ ಇದೆ. ಅಕ್ಟೋಬರ್ ವರೆಗೂ ಕಾಯ್ಬೇಕು. ಆದ ನಂತರ ಶನಿಲಿ ಸ್ವಲ್ಪ ಡಿಸಿಷನ್ ತಗೋಬೇಕು. ಅಂತರ್ಭುಕ್ತಿಲಿ ಆಗ್ತಕ್ಕಂತ ಒಂದು ಕಾಂಬಿನೇಷನ್ ಶನಿ ಮತ್ತೆ ಶುಕ್ರನಲ್ಲಿ ಬರುತ್ತೆ. 1 ವರ್ಷ ಇಲ್ಲಿಂದ ಕಾಯ್ಬೇಕಾಗತ್ತೆ. 1 ವರ್ಷ ಆದ್ಮೇಲೆ ಖಂಡಿತ ಆಗತ್ತೆ. ಏನು ತಲೆ ಕೆಡ್ಸ್ಕೊಬೇಡಿ. ವೈವಾಹಿಕ ಜೀವನ ಚೆನ್ನಾಗೇ ಇರುತ್ತೆ. ವೈವಾಹಿಕ ಜೀವನ ಅತ್ಯುತ್ತಮವಾಗಿದೆ. ಏನು ನೆಗೆಟಿವ್ ಕಾಂಬಿನೇಷನ್ಸ್ ಏನು ಜಾಸ್ತಿ ಇಲ್ಲ. ಒಂದು 3 ಮುಖದ ರುದ್ರಾಕ್ಷಿ ಮತ್ತೆ ಒಂದು ರೂಬಿ, ದಯವಿಟ್ಟು ರೂಬಿ ಹಾಕಿ. ಒಳ್ಳೇದಾಗ್ಲಿ. ಮುಂದಿನ ಕರೆ ನೋಡೋಣ. ನಮಸ್ತೆ ಗುರುಗಳೇ. ಹೇಳಿ. ನಮಸ್ಕಾರ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಿದೆ ಗುರುಗಳೇ. ಒಳ್ಳೇದಾಗ್ಲಿ. ಒಳ್ಳೇದು, ಥ್ಯಾಂಕ್ ಯು. ನಾವು ಆಕ್ಚುಲಿ ತುಂಬಾ ಸಲ ಅನ್ಕೊಂಡಿದೀವಿ ಗುರುಜಿ ಸೇರ್ಬೇಕು ಅಂತ. ಇದೇ ಆಗ್ತಾ ಇಲ್ಲ ನಮಗೆ, ಸೇರ್ಬೇಕು, ಜಾಯಿನ್ ಆಗಬೇಕು. ಟೈಮ್ ಬರ್ತಾ ಇಲ್ಲ. ಮನಸ್ಸಿದ್ರೆ ಮಾರ್ಗ. ಇಲ್ಲ ಗುರುಗಳೇ, ಆಗ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋದು. ಇಲ್ಲ ಗುರುಗಳೇ, ಸೇರ್ಬೇಕು, ಆ ಖುಷಿ ಇದೆ. ಈಗ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅಂದ್ರೆ ಸಾಲ ಆದ್ರೂ ಮಾಡಿ ಬರ್ತೀವಲ್ಲ ವಿದ್ಯಾಭ್ಯಾಸಕ್ಕೆ. ಲಕ್ಷ್ಮಿ ನೋಡಲ್ಲ, ಸರಸ್ವತಿ ಮುಂದೆ, ಲಕ್ಷ್ಮಿ ಹಿಂದೆ. ಯಾರ ಬಗ್ಗೆ ಕೇಳ್ಬೇಕಾಯ್ತು? ನಮ್ಮ ಅಣ್ಣನ ಬಗ್ಗೆ ಕೇಳ್ಬೇಕಿತ್ತು ಗುರುಗಳ. ಮುಂಚೆ ನಾನು 8, 9 ಗಂಟೆಗೆ ಎದ್ದೇಳ್ತಿದ್ದೆ. ಈ ಪ್ರೋಗ್ರಾಮ್ ಮಾಡಕ್ 8 ಗಂಟೆ 7ವರೆಗೆ ಎದ್ದೇಳ್ತಿದ್ದೆ. ಓ, ನಾವು ಇನ್ಮೇಲೆ ಒಂದು ಕೆಲಸ ಮಾಡೋಣ. ಪ್ರೋಗ್ರಾಮ್ ಚೇಂಜ್, ನಾಳೆಯಿಂದ 6 AM ನಾವು 5 ಗಂಟೆಗೆ ಹೆಲ್ಪ್ ಆಗ್ತಿದೆ. ಯಾಕಂದ್ರೆ ಬೇರೆ ಕಡೆಯಿಂದ ಎಲ್ಲ ಹೋಗಿ ಮೂಢನಂಬಿಕೆ ಪೂಜೆ ಮಾಡಿಸ್ಬೇಕು, ಅದನ್ನ ಮಾಡಿಸ್ಬೇಕು, ಸರ್ಪ ಸಂಸ್ಕಾರ, ಆಚರಣೆ ಅಂತಾರೆ. ಅದೇ ಬಂಗಾರ ಪೂಜೆ ಇಡಲ್ಲ, ಮಂತ್ರ, ಅದಕ್ಕೆ ಪರಿಹಾರ ಅಷ್ಟೇ, ದಾನ ಮಾಡೋದಷ್ಟೇ. ನಮ್ಮ ಉಗಾದಿ ಮುಗಿದ ಮೇಲೆ, ನೀವು ಹೇಳಿದ ತಕ್ಷಣ ಒಂದು ಉಗಾದಿ ಮುಗಿದ ಮೇಲೆ ಒಂದು ಐಡಿಯಾ ಬಂತು. ನಾವು ಕ್ಷೇತ್ರಕ್ಕೆ ಹೇಳೋಣ ಅಂತ. ಅಂದ್ರೆ ಅಲ್ಲಿ ಪೂಜೆ ಹೇಳೋದ್ ಬೇಡ, ಭೇಟಿ ಮಾಡಿ ಅಂತ ಹೇಳೋಣ ಅಂತ. ಕೆಲವೊಂದು ಗ್ರಹಗಳು ಪಾಸಿಟಿವ್ ಇದ್ರೆ ಇಂಥ ದೇವಸ್ಥಾನಕ್ಕೆ ಹೋದ್ರೆ ಒಳ್ಳೇದಾಗುತ್ತೆ. ನೆಗೆಟಿವ್ ಇದ್ರೆ ಆ ದೇವಸ್ಥಾನಕ್ಕೆ ನಾವು ಕಮ್ಮಿ ಹೋಗ್ಬೇಕು. ಯಾವ ದೇವರೆಲ್ಲ ಒಳ್ಳೇದೇ. ನೆಗೆಟಿವ್ ಅಂದ್ರೆ ಒಂದು ವಿಚಾರದಲ್ಲಿ ನೆಗೆಟಿವ್ ಬರುತ್ತೆ, ಒಂದು ವಿಚಾರದಲ್ಲಿ ಪಾಸಿಟಿವ್ ಬರುತ್ತೆ. ಅದನ್ನು ನಾವು ಮಾಡ್ಬೋದು. ಹೇಳ್ತಾರೆ ಅಲ್ಲೋಗಿ ದರ್ಶನ ಮಾಡ್ಬೇಕು, ಇಲ್ಲೋಗಿ ದರ್ಶನ ಮಾಡ್ರಿ, ಜೀವನ ಪಾನ ಆಗುತ್ತೆ ಅಂತ. ಪಾಪ ಬಡವರು ಎಲ್ಲೋಗ್ಬೇಕು ಹೇಳ್ರಿ. ದಾನ ಅಂದ್ರೆ ಪ್ರತಿಯೊಬ್ಬರು ಮಾಡ್ತಾರೆ, ಎಲ್ಲರ ಮನೆಯಲ್ಲಿ ಇರೋಂಥದ್ದೇ. ಈಗ ನಾವು ಗಣಪತಿ ಅಂತ ಹೇಳ್ತೀವಿ ಅಲ್ವಾ ಮೇಡಮ್? ಗಣಪತಿ ಆಕ್ಚುಲಿ ನಾವು ಜ್ಯೋತಿಷ್ಯ ಕಲ್ತವ್ರಿಗೆ ಕೇತು ಚೆನ್ನಾಗಿಲ್ಲ ಅಂದ್ರೆ ಗಣಪತಿ ಆರಾಧನೆ ಸ್ವಲ್ಪ ಕಮ್ಮಿ ಮಾಡ್ಬೇಕು. ಮಾಡದೇ ಇದ್ದಿದ್ದೇ ಒಳ್ಳೇದು. ಯಾಕಂದ್ರೆ ಅದು ಒಂಥರ ನೆಗೆಟಿವ್ ಕಾಂಬಿನೇಷನ್, ಅವ್ರು ಕೊಡ್ಲೇಬೇಕು. ಈಗ ನೀವು ಒಂದ್ ಕಳ್ತನ ಮಾಡಿರ್ತೀರ ಮೇಡಮ್, ಸುಮ್ನೆ ಹಂಗೆ ತಿಳ್ಕೊಳ್ಳಿ, ಆಯ್ತಾ? ಈಗ ನಿಮ್ಗೆ ಪೊಲೀಸ್ ಒಳ್ಳೆಯವರಲ್ವಾ, ನಿಮ್ಗೆ ಅರೆಸ್ಟ್ ಮಾಡಕ್ ಬರ್ತಾರೆ, ಕರೆಕ್ಟ್ ಅಲ್ವಾ?
ಅವ್ರಿಗೆ ನಮಸ್ಕಾರ ಮಾಡ್ತಾ ಇದ್ದಷ್ಟು, ಅವ್ರಿಗೆ ಸಿಗ್ತಾ ಇದ್ದಷ್ಟು ಅವ್ರು ನಿಮ್ನ ಹಿಡ್ಕೊಂಡೇ ಹೋಗೋದಲ್ವ ಅವ್ರ ಕೆಲಸ. ಹೌದು ಅರ್ಥ ಆಯ್ತಾ ಇವಾಗ? ಹೌದು ಅವರಿಂದ ದೂರ ಹೋಗ್ಬೇಕು ನಾವು, ಅವ್ರ ಹತ್ರಕ್ಕೆ ಸಿಗಬಾರ್ದು ನಾವು. ಹೌದು ಅರ್ಥ ಆಯ್ತಲ್ಲ ನಾನು ಹೇಳಿದ್ದು? ಗುರುಗಳೇ. ಸೊ ಪೊಲೀಸ್ ಒಳ್ಳೆಯವ್ರೆ, ಹಂಗೆ ಗಣಪತಿನೂ ಒಳ್ಳೆಯವೇ. ಗುರುಗಳೇ. ಸೊ ಆ ಕಾನ್ಸೆಪ್ಟ್ ಅಲ್ಲಿ ಜ್ಯೋತಿಷ್ಯ ಬರುತ್ತೆ. ಅಂದ್ರೆ ಕೆಲವು ನಾವು ಮಾಡ್ಕೊಂಡಿರ್ತ, ಅಂದ್ರೆ ದೇವರು ಅಂತ ನಾವು ಮಾಡ್ಕೊಂಡಿದೀವಿ, ಆಕಾರ ಅದೆಲ್ಲ ನಾವು ನಿರ್ಗುಣ ಅಂತಾನೆ ಹೇಳೋದು ಎಲ್ಲಾ ದೇವ್ರಿಗೂ ಅಲ್ವಾ. ಸೊ ಆತರ ಇರ್ತಕ್ಕಂತ ಸ್ಥಾನದಲ್ಲಿ ಕೇತು ಅಂತ ನಾವು ತಗೊಂಡಾಗ ಅಧಿಪತಿ ಗಣಪತಿ, ಸ್ವಲ್ಪ ಕೇತು ನೆಗೆಟಿವ್ ಇದ್ದಾಗ ನಾವು ಗಣಪತಿ ನಮಸ್ಕಾರ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಆ ಪೀರಿಯಡ್ ಹೋಗೋವರೆಗೂ ಲೈಫ್ ಲಾಂಗ್ ಗಣಪತಿನ ಆರಾಧನೆ ಮಾಡಬಾರ್ದು ಅನ್ನೋದು ಎಲ್ಲೂ ಇರಲ್ಲ. ಆ ಪೀರಿಯಡ್ ನಮಗೆ ನೆಗೆಟಿವ್ ಇರ್ತದೆ, ಅದನ್ನ ಹತ್ರಕ್ಕೆ ತಗೊಳ್ಬಾರ್ದು. ನಾವು ಅದಕ್ಕೆ ಇನ್ನೊಂದು ಪಾಸಿಟಿವ್ ಇರುತ್ತೆ, ಅದಕ್ಕೆ ಹೋಗಿ ನಾವು ನಮಸ್ಕಾರ ಮಾಡ್ತಾ ಇರಬೇಕು. ಕಾನ್ಸೆಪ್ಚುಲಿ ಇದು ಡಿಫ್ರೆಂಟ್ ಆಗಿದೆ. ಅಂದ್ರೆ ಈ ತರ ಈಗ ಗೊತ್ತಿಲ್ಲದೆ ತುಂಬಾ ಆರಾಧನೆ ಮಾಡ್ಬೇಕು, ತುಂಬಾ ದಾನ, ಈಗ ಅಪೋಸಿಟ್ ಆಗಿ ನಾರ್ಮಲ್ ಆಗಿರೋದನ್ನ ತುಂಬಾ ದಾನ ಮಾಡಿದ್ರೆ ಅದು ತುಂಬಾ ಅಪೋಸಿಟ್ ಆಗುತ್ತೆ ಅಂತ ಹೇಳಿದ್ರಲ್ಲ. ನೋಡಿ, ಫಾರ್ ಎಕ್ಸಾಂಪಲ್ ಇವಾಗ ಮಂಗಳ ಕೆಟ್ಟೋಗಿದ್ರೆ, ಮಂಗಳ ಫಾರ್ ಎಕ್ಸಾಂಪಲ್ 8ನೇ ಮನೆ ಅಥವಾ 12ನೇ ಮನೇಲಿ ಇದೆ ಅಂದ್ರೆ, ಇಲ್ಲಿ ಬಗಳಾಮುಖಿ ಮತ್ತೆ ಪ್ರತ್ಯಂಗಿರ ಮತ್ತೆ ಧೂಮಾವತಿ ಇವೆಲ್ಲ ನಾವು ಆರಾಧನೆ ಮಾಡಬಾರ್ದು. ಫುಲ್ ನೆಗೆಟಿವ್ ಆಗ್ಬಿಡುತ್ತೆ, ಅದು ಇದ್ದಿದ್ದು ಕಳ್ಕೊಂಡ್ಬಿಡ್ತೀವಿ ನಾವು. ಈ ತರದ್ದು ಎಷ್ಟೊಂದಿದೆ, ದಶಮಹಾವಿದ್ಯದಲ್ಲಿ ಬಹಳಷ್ಟು ಇದೆ. ನಾವೆಲ್ಲ ಅದೆಲ್ಲ ಮಾಡಿ ಒಂದು ಪುಸ್ತಕ ಬರೆದು ಮಾಡಿದೀವಿ. ನೀವು ಹೇಳಿದ್ದು ಇದು ಕರೆಕ್ಟೇ. ಸೊ ಅದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ಅದು ನಾನು ಅದೆಲ್ಲ ವಾಹಿನಿಲಿ ಹೇಳಕ್ಕಾಗಲ್ಲ. ಪ್ಲಸ್ ಕ್ಲಾಸಲ್ಲೂ ಅದನ್ನ ಕಲ್ಸ್ಕೊಡಕ್ಕೆ ಆ ಲೆವೆಲ್ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತದೆ. ಈ ಗ್ರಹಕ್ಕೆ ಯಾವ ದೇವರು ಅಂತ ಅದು ಎಕ್ಸಾಸ್ಟಿವ್. ಒಂದ್ ದಿವಸ ನಿಮ್ಮ ಐಡಿಯಾ ಕೊಟ್ಟಿದ್ದೀರಾ, ಮಾಡೋಣ. ಯಾವ ಗ್ರಹಕ್ಕೆ ಯಾವ ದೇವ್ರನ್ನ ಪೂಜೆ ಮಾಡಬೇಕು ಅಂತ ಕೊಡೋದು, ಅದನ್ನ ಮಾಡಬಾರ್ದು. ಆ ಗ್ರಹ ನೆಗೆಟಿವ್ ಇದ್ರೆ ಅದು ಮಾಡಬಾರ್ದು ಅಂತ. ಎಸ್, ಅದು ಮಾಡಬಹುದು. ಎಸ್, ವೈಬ್ರೇಷನ್ ತಗೊಂಡ್ಬರ್ಬೋದು ಅಲ್ವಾ. ಈಗ ನಿಮಗೆ ಶುಗರ್ ಇದ್ರೆ ಸಕ್ಕರೆ ತಿನ್ಬಾರ್ದು ಅಂತಾರೆ, ಅಷ್ಟೇ ಅಲ್ವಾ? ಅಷ್ಟೇ ಸಿಂಪಲ್. ಬಟ್ ಬೇರೆಯವ್ರಿಗೆ ಅದು ಒಳ್ಳೇದೇ ಅಲ್ವಾ? ಬೇರೆಯವ್ರಿಗೆ ಶುಗರ್ ಇಲ್ದಾರು ತಿಂತಾರಲ್ವಾ? ಸೊ ಹಂಗೆ ಗಣಪತಿನೂ ಅಷ್ಟೇ, ಅಥವಾ ಆಂಜನೇಯದಾದ್ರೂ ಅಷ್ಟೇ, ಯಾವ್ದಾದ್ರು ಅಷ್ಟೇ. ಕೆಲವ್ರಿಗೆ ಒಂದು ಒಳ್ಳೇದಿರುತ್ತೆ, ಒಂದು ಕೆಟ್ಟದಿರುತ್ತೆ. ನಮಗೆ ಸ್ವೀಟ್ ಅಲ್ಲೇ ವೆರೈಟೀಸ್ ಇರುತ್ತೆ. ಮತ್ತೆ ಕೆಲವರು ಉಪ್ಪು ತಿನ್ಬಾರ್ದು ಅಂತಾರೆ, BP ಇದೆ ಅಲ್ವಾ? ಮತ್ತೆ ಇದು ನಮ್ಮ ಊಟದಲ್ಲೇ ತಿನ್ಬೇಕು ತಿನ್ಬಾರ್ದು ಅಂತ ಒಂದು ಲೆವೆಲ್ ಇದೆ. ಸೊ ಇದನ್ನೆಲ್ಲ ನಾವು ಯೋಚನೆ ಮಾಡ್ತಾ ಇದ್ರೆ ಯಾಕೆ ಪೂಜೆಗಳಲ್ಲೂ ನಮಗೆ ಇದು ಮಾಡಬೇಡಿ, ಯಾಕಂದ್ರೆ ಇದು ಗ್ರಹ ನೆಗೆಟಿವ್ ಇದೆ. ಮತ್ತೆ ಜ್ಯೋತಿಷ್ಯ ಅಂತ ನಾವು ಇಳಿದ ಮೇಲೆ ಅದು ಪೂರ್ಣವಾಗಿ ಇಳಿಬೇಕು, ಕಂಪ್ಲೀಟ್ ಆಗಿ. ಅರ್ಧಂಬರ್ಧ ಇರಬಾರ್ದು. ಅಲ್ಲಿ ಏನಾಗುತ್ತೆ, ಕೆಲವರು ಈ ಜ್ಯೋತಿಷ್ಯ ಬಗ್ಗೆ ತರ್ಕ ಮಾಡಕ್ ಬರ್ತಾರಲ್ವಾ, ಎಲ್ಲಾ ದೇವರು ಒಂದೇ ಅಂತಂದ್ರೆ ಆಯ್ತಪ್ಪ, ನಿನ್ಗೆ BP ಇದೆ ಅಲ್ವಾ, ಎಲ್ಲ ಯಾರಿಗೂ ಬೇರೆಯವರೆಲ್ಲ ಉಪ್ಪು ತಿಂತಾರೆ, ನೀನು ತಿನ್ಬಿಡು. ನನ್ನ ಬಾಡಿಗೆ ಯಾವುದು ಸೂಕ್ತ ಆಗಲ್ವೋ ಅದನ್ನ ಕಮ್ಮಿ ಮಾಡ್ತೀನಿ. ಕರೆಕ್ಟಾ? ಎಸ್, ಸೇಮ್ ವೇ ಸರ್ಟೆನ್ ಪ್ಲಾನೆಟ್ಸ್ ಆರ್ ವೀಕ್. ಅಂತ ಟೈಮಲ್ಲಿ ಆ ಒಂದು ದೇವ್ರನ್ನ ನಾವು ಆರಾಧನೆ ಮಾಡೋದನ್ನ ಸ್ವಲ್ಪ ನಿಲ್ಲಿಸ್ಬೇಕು, ಆ ತಾತ್ಕಾಲಿಕವಾಗಿ. ಆಮೇಲೆ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ನಿಮ್ದು BP ಎಲ್ಲ ನಾರ್ಮಲ್ ಬಂದಿದ್ಯಪ್ಪ, ಈಗ ನೀವು ಸ್ವಲ್ಪ ಉಪ್ಪು ತಿನ್ಬಹುದು ಅಂತ ಹೇಳ್ತಾರಲ್ವಾ, ಅದು ಸ್ವಲ್ಪ ಇರುತ್ತೆ. ಅದು ಯಾವತ್ತೂ ನೆಗೆಟಿವ್ ಇರುತ್ತೆ, ಅದು ಸ್ವಲ್ಪ ಅವಾಗ ನೀವು ಆರಾಧನೆ ಮಾಡ್ಬೇಕು. ಕರೆಕ್ಟ್ ಆಗಿ ಹೇಳಿದ್ರೆ ನೋಡಿ, ಅರ್ಥ ಆಯ್ತು ಅನ್ಸುತ್ತಲ್ಲ? ಈ ಕಾನ್ಸೆಪ್ಟ್ ಎಲ್ಲರೂ ಅರ್ಥ ಮಾಡ್ಕೊಳ್ತಾ ಇಲ್ಲ. ಈ ಕಾನ್ಸೆಪ್ಟ್ ಈ ಕಾನ್ಸೆಪ್ಟ್ ಒಂದು ಜ್ಯೋತಿಷ್ಯದಲ್ಲಿದೆ. ಅದನ್ನ ಲಾಲ್ ಕಿತಾಬ್ ಅಂತ ಕರೀತಾರೆ. ಅದಕ್ಕೆ ಲಾಲ್ ಕಿತಾಬ್, ನೀವು ಹೇಳಿದ್ದು ಪಕ್ಕ. ಲಾಲ್ ಕಿತಾಬ್ ಅಲ್ಲಿ ಕೆಲವು ಗ್ರಹ ಕೆಲವು ಮನೆಗಳಲ್ಲಿದ್ರೆ ದೇವಸ್ಥಾನ ವಿಸಿಟ್ ಮಾಡಬೇಡಿ, ಡೋಂಟ್ ವಿಸಿಟ್ ಹೋಲಿ ಪ್ಲೇಸಸ್ ಅಂತ ಅಂತಾರೆ. ಲಾಲ್ ಕಿತಾಬ್, ಅದು ಲಾಲ್ ಕಿತಾಬ್ ಅಂದ್ರೆ ಹಿಂದೂ ಮತ್ತೆ ಮುಸ್ಲಿಂ ಎರಡನ್ನು ಮಿಕ್ಸ್ ಮಾಡಿ ಬಂದಿರತಕ್ಕಂತ ಒಂದು ತಂತ್ರ. ಅದು ಲಾಲ್ ಕಿತಾಬ್ ಅಂತ ಕರೀತಾರೆ ಅದಕ್ಕೆ. ಸೊ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಲಾಲ್ ಕಿತಾಬ್ನ ಸ್ವಲ್ಪ ಅಧ್ಯಯನ ಮಾಡಿರೋರು ಕಮ್ಮಿನೇ. ಸೊ ಅದು ಲಾಲ್ ಕಿತಾಬ್ ನಾನು ಓದಿದ್ದೀನಿ ಒಂದು 10 ವರ್ಷದ ಕೆಳಗಡೆ, ಅದನ್ನು ಅಧ್ಯಯನ ಮಾಡಿದ್ದೀನಿ. ಅವರೊಂಥರ ಬೇರೆ ತರ ಮಾರ್ಗಿ ಗ್ರಹ, ವಕ್ರಿ ಗ್ರಹ, ಆ ತರದ್ ಏನೇನೋ ಬರುತ್ತೆ. ಬಟ್ ಅಲ್ಲಿ ನಾನು ನೋಡಿರೋದು ಡೋಂಟ್ ವಿಸಿಟ್ ಹನುಮಾನ್ ಟೆಂಪಲ್ ಅಂತ ಹಾಕಿದ್ರು. ಅಲ್ಲಿ ಯಾಕೆ ಹನುಮಾನ್ ಟೆಂಪಲ್ ಎಲ್ಲರಿಗೂ ಒಳ್ಳೇದೇ ಮಾಡ್ತಾನಲ್ಲ, ಯಾಕೆ ಹನುಮಾನ್? ಇಲ್ಲ, ಹಂಗಿಲ್ಲ. ಅವ್ರನ್ನ ಪೊಲೀಸ್ ಲೆಕ್ಕಾಚಾರ, ನಾವು ಕಳ್ಳ ಒಂದು ಪೊಲೀಸ್ ಏನೋ ಮಿಸ್ಟೇಕ್ ಮಾಡಿರ್ತೀವಿ, ಪೊಲೀಸ್ ಹತ್ರ ಸಿಗಾಕೊಂಡ್ಬಿಡುತ್ತೆ ನಾವು ಸದ್ಯಕ್ಕೆ, ಆ ಟೈಮ್ ಪಾಸ್ ಆಗೋವರೆಗೂ. ಅದನ್ನೇ ಹೇಳ್ತಾರಲ್ಲ, ಈಗ ಬೇಲ್ ಯಾರೋ ಏನೋ ಮಾಡ್ಬಿಟ್ಟಿರ್ತಾರೆ, ಬೇಲ್ಗೆ ಅಪ್ಲೈ ಮಾಡ್ತಾ ಇರ್ತಾರೆ, ಸಿಕ್ಕಿರಲ್ಲ ಅವರು. ಬೇಲ್ ಸಿಕ್ಕಿದ ತಕ್ಷಣ ಆಮೇಲೆ ಹಂಗೆ ಅಷ್ಟೇ. ಸಣ್ಣ ಸಣ್ಣ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಯಾರ ಬಗ್ಗೆ ಕೇಳ್ಬೇಕಾಯ್ತು? ಗುರುಗಳೇ, ನಮ್ಮ ಅಣ್ಣನ ಬಗ್ಗೆ ಕೇಳ್ಬೇಕಿತ್ತು. ಅವನು ಬೇರೆ ಕಡೆ ಇದ್ದಾನೆ ಗುರುಗಳೇ. ಅವನು ಅಂದ್ರೆ ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದ, ಅವ್ನ ಮದ್ವೆ ಆಗಿದೆಯೋ ಇಲ್ಲ ಅನ್ನೋದು ಬೇಕಿತ್ತು. 1 to 2 ನಂಬರ್ ಹೇಳಿ. 55. ಗುರುಗಳೇ, 7ನೇ ಮನೆ ಕಸ್ಪ್ ನೋಡೋಣ ಏನ್ ಹೇಳುತ್ತೆ ಅಂತ. 7ನೇ ಮನೆ ರಾಹು ರೆಟ್ರೋಗ್ರೇಡ್ ಇದೆ.
7ನೇ ಮನೆ ನಂಬರ್ ನಾವು ನೋಡ್ಬೇಕು ಕ್ಲಿಯರ್ ಆಗಿ. 7ನೇ ಮನೆ ರಾಹು ರೆಟ್ರೋಗ್ರೇಡ್ ಅಂತಂದ್ರೆ ಡೌಟ್, ಅಂದ್ರೆ ಮದುವೆ ಆಗಿರಲ್ಲ, ಕಷ್ಟ. ಆದ್ರೆ ರಾಹುವಿನ ಕಾಂಬಿನೇಷನ್ ಒಳಗಡೆ ದೊಡ್ಡವ್ರ ಅಪ್ರೂವಲ್ ನೋಡ್ತಾ ಇದ್ದಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ. ಇನ್ನು ದೊಡ್ಡವ್ರ ಅಪ್ರೂವಲ್ ಇನ್ನು ವೆಯ್ಟ್ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಲ್ಲ? ನೀವು ಅಪ್ರೂವಲ್ ಕೊಟ್ರೆ ಮಾಡ್ಕೋತಾರೆ, ಇಂಟರ್ನಲಿ ಮಾಡ್ಕೊಂಡಿಲ್ಲ. ಇಂಟರ್ನಲಿ ಮಾಡ್ಕೊಂಡ್ರೆ ಅಲ್ಲಿ 2, 7, 11 ಮೇಲೆ ಬಂದ್ಬಿಡುತ್ತೆ. ಅಲ್ಲಿ ಇಲ್ಲಿ 9 ಅಂದ್ರೆ ಹಿರಿಯರ ಅಪೇಕ್ಷೆ ಮೇರೆಗೆ ಕಾಯ್ತಾ ಇದ್ದಾರೆ. ಅರ್ಥ ಆಯ್ತಾ? ಮದುವೆ ಒಂದು ಬಿಟ್ಟು ಬೇರೆ ಎಲ್ಲ ನಡೆದಿರುತ್ತೆ ಅಷ್ಟೇ. ಸಿಂಪಲ್ ಆಗಿ ಹೇಳಿದೀನಿ, ಅರ್ಥ ಮಾಡ್ಕೊಳ್ಳಿ. ಒಳ್ಳೇದು. ನೆಕ್ಸ್ಟ್ ಕಾಲ್ ಹೋಗೋಣ. ನಮಸ್ಕಾರ. ನಮಸ್ಕಾರ. ಹಲೋ, ನಮಸ್ಕಾರ. ಹಾ, ಹೇಳಿ. ನಿಮ್ ಪ್ರೋಗ್ರಾಮ್ ಬಹಳ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಹೌದಾ ಸರ್? ರೆಮಿಡಿ, ಹ್ಞೂ ಸರ್. ರೆಮಿಡೀಸ್ ಮಾತ್ರ ಬಹಳ ಎಫೆಕ್ಟಿವ್ ಆಗ್ತಾ ಇದೆ ಸರ್. ನಾವು 6 months ಇಂದ ಫಾಲೋ ಮಾಡ್ತಾ ಇದೀವಿ. ರೆಮಿಡೀಸ್ ತುಂಬಾ ಚೆನ್ನಾಗಿರುತ್ತೆ ಸರ್. ನಮ್ದು ವೆರಿ ಸಿಂಪಲ್ ರೆಮಿಡಿ. ದಾನ ಮಾಡಿ ಅಷ್ಟೇ. ಯಾವ ಗ್ರಹ ನಮ್ಗೆ ನೆಗೆಟಿವ್ ಇದೆ ದಾನ ಮಾಡ್ತಾ ಇರ್ಬೇಕದು. ಅದನ್ನ ತಿನ್ನೋದು ಕಮ್ಮಿ ಮಾಡ್ಬಿಡ್ಬೇಕು. ಎಕ್ಸಲೆಂಟ್ ರಿಸಲ್ಟ್ ಬರುತ್ತೆ. ಆದ್ರೆ ಈ 9ರಲ್ಲಿ ಯಾವ್ದು ನೆಗೆಟಿವ್, ಯಾವ್ದು ಪಾಸಿಟಿವ್, ಯಾವ ಟೈಮಲ್ಲಿ ನೆಗೆಟಿವ್? ಈಗ ಒಂದು ಗ್ರಹ ಎಜುಕೇಶನ್ ಅಲ್ಲಿ ನೆಗೆಟಿವ್ ಇರುತ್ತೆ ಸರ್, ಜಾಬ್ ಅಲ್ಲಿ ಆ ಗ್ರಹ ಪಾಸಿಟಿವ್ ಇರುತ್ತೆ. ಎಜುಕೇಶನ್ ಅಲ್ಲಿ ಅದನ್ನ ದಾನ ಮಾಡಬೇಕು. ಆ ಜಾಬ್ ಬಂದಾಗ ಅದನ್ನ ನಾವು ದಾನ ಮಾಡೋದು ನಿಲ್ಲಿಸಬೇಕು, ಮತ್ತೆ ಸ್ವೀಕಾರ ಮಾಡ್ಬೇಕು ಜಾಸ್ತಿ ಅದನ್ನ. ಅಷ್ಟೇ ಸಿಂಪಲ್. ಹೇಗೆ ನಮ್ಮ ಬಾಡಿಲಿ ಯಾವ್ದು ತಗೋಬೇಕು ಯಾವ್ದು ತಗೋಬಾರ್ದು ಅಂತ ಒಂದು ವೇರಿಯೇಷನ್ ಬರ್ತಾನೆ ಇರುತ್ತೆ. ಚೆನ್ನಾಗಿರುತ್ತೆ. ಎಲ್ಲಾ ಗ್ರಹನು ಚೆನ್ನಾಗಿದ್ದಾಗ ಏನ್ ಬೇಕಾದ್ರೆ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಅದೇನೋ ಕಲ್ ತಿಂದ್ರು ಕರಗುತ್ತೆ ಅಂತಾರಲ್ಲ ಹೊಟ್ಟೆಲಿ, ಹಂಗೆ ಕಲ್ ತಿಂದ್ರು ಕರ್ಸ್ಕೊಳ್ಬೋದಪ್ಪ ಆ ಟೈಮು ಅಂತ ಹೇಳ್ತೀವಿ. ಈಗ ಆಗಲ್ಲಪ್ಪ ಆ ಟೈಮ್ ಹೋಯ್ತು ಅಂತ ಹಂಗೆ ಹೇಳ್ತಾರಲ್ಲ, ಹಂಗೆ. ಹೇಳಿ ಸರ್, ಯಾರ ಬಗ್ಗೆ ಕೇಳ್ಬೇಕು? ಸರ್, ನಾವು ಒಂದು 2 months ಫೋನ್ ಮಾಡಿದ್ವಿ ಸರ್, ನಮ್ಮ ಮಗಳ ಬಗ್ಗೆ ಎಜುಕೇಶನ್. ಆಮೇಲೆ ಕೈಲಾಶ ಅಂತ ಸ್ಥಾಪನೆ ಮಾಡಿದೀವಿ, ಮಾಡ್ತಿದ್ವಿ ಪೂಜೆ. ಒಂದು ಮೂನ್ ಸ್ಟೋನ್ ಹೇಳಿದ್ವಿ ಸರ್ ನಮ್ಮ ಮಗಳಿಗೆ. ಅದನ್ನ ಮೂನ್ ಸ್ಟೋನ್ ತರ್ಸಿದೀವಿ ಲಾಸ್ಟ್ ವೀಕ್ ಅಲ್ಲಿ. ಅದನ್ನ ನಮ್ಮ ಮಗಳಿಗೆ ಮಂತ್ರ ಹೇಳೋದು ಯಾವತ್ತು ನಮ್ಮ ಆಫೀಸಿಂದಾನೆ ತರ್ಸಿದ್ರಾ? ಹ್ಞೂ ಸರ್, ನಿಮ್ಮ ಆಫೀಸಿಂದಾನೆ ಫೋನ್ ಮಾಡ್ತಾರೆ. ಮೂನ್ ಸ್ಟೋನ್ ಅಂದ್ರೆ ಚಂದ್ರ ಯಾವ ವಿಚಾರಕ್ಕೆ? ಮಗಳು ಎಜುಕೇಶನ್ 5 years ಎಜುಕೇಶನ್ ಬಗ್ಗೆ ಶಾಖ ಲೇಜಿ ಮಾಡ್ತಾಳೆ ಅಂದಿತ್ತು. ಮೂನ್ ಸ್ಟೋನ್ ಹಾಕ್ರಿ ಅಂದಿತ್ತು. ಹಂಗಾಗಿ ತರ್ಸಿ ಕೊಳ್ಳಿಗೆ ಹಾಕ್ಲಿಕ್ಕೆ ತರ್ಸಿದ್ವಿ ಸರ್. ಅದು ಲ್ಯಾಕೆಟ್ ಮಾಡಿಸಿ. ವೆರಿ ಗುಡ್. ಅದನ್ನ ಯಾವತ್ ಹಾಕ್ಬೇಕು ಅಥವಾ ಮಂತ್ರ ನಾವ್ ಹೇಳ್ಬೇಕು? ನೀವೇ ಹೇಳಿದ್ರೆ ಇನ್ನು ಒಳ್ಳೇದು. ಹೇಳ್ಬೋದು, ಸ್ವಲ್ಪ ಮಾತಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಬರುತ್ತೆ ಅಂತಂದ್ರೆ ಹೇಳ್ಬೋದು. ಓಂ ಸೋಂ ಸೋಮಾಯ ನಮಃ ಅಷ್ಟೇ. ಓಂ ಸೋಂ ಸೋಮಾಯ ನಮಃ. ಸೋಮವಾರ ಹಾಕಿ, ಮುಂದಿನ ಸೋಮವಾರ ಹಾಕಿ, ಬೆಳಿಗ್ಗೆ 6 ರಿಂದ 7 ಒಳಗಡೆ ಹಾಕಿ. ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು. ನೆಕ್ಸ್ಟ್. ನಮಸ್ಕಾರ. ಹಲೋ, ಮಾತಾಡಿ. ನಮಸ್ಕಾರ. ನಮಸ್ಕಾರ. ಹೇಳಿ. ನಾನು ಚಂದ್ರಾಲಯದಿಂದ ಸೌಭಾಗ್ಯ ಅಂತ ಮಾತಾಡ್ತಿರೋದು. ಹೇಳಿ. ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಹೇಳಿ. ಅವಳು ನ್ಯೂಜಿಲೆಂಡ್ ಅಲ್ಲಿ 2020ರಲ್ಲಿ ಸತ್ತಿದ್ದಾಳೆ ಅಂತ ಸುದ್ದಿ ಬಂತು. 2020ರಲ್ಲ? 20 ಮೇನಲ್ಲಿ. ಎಲ್ಲಿದ್ರು ಅವಾಗ? ನ್ಯೂಜಿಲೆಂಡ್ ಅಲ್ಲಿ ಇದ್ಲು. ನ್ಯೂಜಿಲೆಂಡ್. ಓಕೆ. ಆಕ್ಸಿಡೆಂಟ್ ಅಲ್ಲಿ ಸತ್ಲು ಅಂತ ಅವಳ ಗಂಟ ಮೆಸೇಜ್ ಮಾಡಿದ್ದ. ತೋರಿಸ್ತೀನಿ, ಎಲ್ಲ ಲೈವ್ ತೋರಿಸ್ಬಿಡ್ತೀನಿ ಅಂತ ಹೇಳ್ದ. ತೋರಿಸ್ಲಿಲ್ಲ, ಬಿಸಿ ಆಗ್ಬಿಟ್ಟೆ ಅಂತ ಅಂದ. ಮಣ್ಣು ಆದ್ಮೇಲೆ ತೋರಿಸಿದಾನೆ ಚಿತ್ರಗಳು. ಅದ್ರಲ್ಲಿ ಸತ್ತಿದಾಳ, ಒಳ್ಳೆ ಸಾವಿಂದ ಸತ್ತಿದಾಳ ಅಥವಾ ಹೆಂಗೆ ಏನು ಸುಳ್ಳು ಹೇಳ್ತಿದ್ದಾನ ನನಗೆ ತಿಳ್ಕೋಬೇಕಿತ್ತು. ಸರಿ, ಬಾಡಿ ಅಲ್ಲೇ ಮಣ್ಣು ಮಾಡ್ಬಿಟ್ಟಿದಾರಾ? ಅಲ್ಲೇ ಮಣ್ಣು ಮಾಡ್ದ. ಅವಾಗ ಇದೆಲ್ಲ ಇತ್ತಲ್ಲ, ಕೊರೋನಾ ಬರ್ತರಕ್ಕಾಗಲ್ಲ ಅಂದ್ಬಿಟ್ಟು ಅವಳು ನನ್ಗೆ ಹೇಳ್ದಂಗೆ ಮದುವೆ ಮಾಡ್ಕೊಂಡಿದ್ಲು ಅಲ್ಲೇ. ಸರಿ ಸರಿ. ಅಲ್ಲಿ ಯಾರು ಫ್ರೆಂಡ್ಸ್ ಯಾರು ಇರ್ಲಿಲ್ವಾ ಅವ್ರಿಗೆ, ನಿಮ್ ಮಗಳಿಗೆ? ಈ ಯಾರಿದ್ರು ಏನ್ ಕತೆನೋ ಒಂದು ಇಲ್ಲ, ಬಂದು ಹೋಗಿದ್ದಾಳೆ. ಈಗ ಏನೋ ನಿಮ್ಮ ಅಮ್ಮನ್ಗೆ ಹೇಳ್ ಬಂದ್ಬಿಟ್ಟು ಅಂತ ಹೇಳಿದ್ನಂತೆ ಅವನು. ಅದಕ್ಕೆ ಅವಳು ಸಾಯೋ ಹಿಂದೆ ಬಂದು ಡಿಸೆಂಬರ್ ಅಲ್ಲಿ ಬಂದು ಅಮ್ಮ ಅಂತ ಮಾತಾಡ್ತಿದ್ದ ಅಷ್ಟೇ. ನೀನ್ ಇನ್ನೊಂದ್ಸಲ ಮಾತಾಡಮ್ಮ, ನೀನು ಫ್ಲೈಟ್ ಹತ್ಬೇಕಾದ್ರೆ ಅಂದೆ. ಅವಾಗ ಫೋನ್ ಮಾಡ್ಲು ಇಲ್ಲಿ ವಿಮಾನ ನಿಲ್ದಾಣದಿಂದ. ಏನಮ್ಮ ಅವಳನ್ನ ಬಡ್ಡು ಅಂತ ಕರೀತಾ ಇದ್ದೆ. ಅದೇ ಕೊನೆ ನನ್ನ ಹತ್ರ ಮಾತಾಡಿದ್ದವಳು. ಅವಳಿಗೆ ನಿಜವಾಗ ಆಕ್ಸಿಡೆಂಟ್ ಗೊತ್ತಿಲ್ಲ ಹೆಂಗೆ ಅಂತ ತಿಳ್ಕೊಳ್ಬೇಕಿತ್ತು. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಲಾ ಜಾತಕಕ್ಕೆ ಹೋಗ್ಲಾ? ನಿಮ್ ಚಾಯ್ಸ್ ಕೊಡಿ. ಪ್ರಶ್ನಾಶಾಸ್ತ್ರ 79. 8ನೇ ಕಸ್ಪಲ್ ನೋಡೋಣ. 8, 1 ಮತ್ತೆ 8. 1 ಚಂದ್ರ, 8 ಗುರು.
ಅವ್ರಿಗೆ ರಕ್ತಸ್ರಾವ ಆಗಿ ಸತ್ತಿದ್ದಾರೆ. ಅಂದ್ರೆ ಆಕ್ಸಿಡೆಂಟ್ ಅಲ್ಲಿ ಸತ್ತಿದ್ದಾರೆ. ಹೌದೌದೌದು, ಪಕ್ಕ. ಗುರು 8-8-8 ಬರ್ತಾ ಇದೆ ನೋಡಿ. ವೆರಿ ಸಿಂಪಲ್. ನಮ್ದು ಕಸ್ಪ್ ಅಂತ ನಾವು ತಗೊಳ್ತೀವಿ. ಕಸ್ಪ್ ಅಂತಂದ್ರೆ 8ನೇ ಮನೆ ಯಾವ್ದು ಅಂತ ತಗೊಳ್ಬೇಕು. 8ನೇ ಮನೆ ಸಾವಿನ ಮನೆ. ಕಸ್ಪಲ್ಲಿ ಗುರು ಬಂದಿದೆ. ಸರ್ಟಿಫಿಕೇಟ್ ಕೊಡು ಅಂತಂದ್ರೆ ಅದು ಯಾವ್ದೋ ಅದು ಅವ್ರು ಮಾಡ್ತಾ ಇರೋ ಕಾರಣಗಳು ಗೊತ್ತಿಲ್ಲ. ಬಟ್ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ ನಾವು ಕ್ಲಿಯರ್ ಆಗಿ ಇಲ್ಲಿ ನೋಡ್ತೀವಿ. ಇಲ್ಲಿ ಕ್ಲಿಯರ್ ಆಗಿ 8-8-8 ಅಂತ ಬಂದಿದೆ. 8 ಅಂತಂದ್ರೆ ಅದು ರೆಡ್ ತೋರಿಸಿದೆ. ಅವ್ರಿಗೆ ಡೆಫಿನೆಟ್ಲಿ ಆಕ್ಸಿಡೆಂಟ್ ಸಾವೇ ಇದು. ಅದು ಸಾವಂತೂ ಆಗಿದೆ. ಒಟ್ಟಿನಲ್ಲಿ ಆಕ್ಸಿಡೆಂಟ್ ಸಾವೇ ಇದು. ಗುರು ಮತ್ತೆ ಬುಧ ಒಂದನೇದ್ ನೋಡಿದೆ ನಾನು ಕಸ್ಪಲಲ್ಲಿ. 1 ಚಂದ್ರ 1 4 7 8 2 8 ತಲೆಗೆ ಏಟು ಬಿದ್ದು ರಕ್ತಸ್ರಾವ ಆಗಿದೆ. ಅವಾಗಲೇ ಸತ್ತಿದ್ದಾಳೆ ಅಂತೀರಾ? ಹೌದಮ್ಮ, ಇದು ಕ್ಲಿಯರ್ ಆಗಿದೆ. ಯಾಕಂದ್ರೆ ಎಲ್ಲಾ ಕಡೆ ನಮಗೆ 8-8-8 ಜಾಸ್ತಿ ಕಾಣಿಸ್ತಾ ಇದೆ. ಇಲ್ಲಿ 8ನೇ ಮನೆ ಮತ್ತೆ ಕಸ್ಪಲ್ ಹೇಳ್ಬಿಡುತ್ತೆ. ಅದು ಏನು ಮಾಡಕ್ಕಾಗಲ್ಲ. ಗುರುವಿನ ತತ್ವದಲ್ಲಿ ನೀವು ಪ್ರಶ್ನೆ ಕೇಳಿದೀರಾ, ಒಳ್ಳೆ ಸಾವು ಅಂತಾನೆ ತೋರಿಸುತ್ತೆ. ಗುರು ಒಳ್ಳೆ ಸಾವೇ, ಅವ್ರಿಗೆ ಬೇಗ ಆಯುಷ್ ತೀರೋಗಿದೆ ಅಂತ ತೋರಿಸುತ್ತೆ. ಯಾವುದು ರಾಹು ಅಥವಾ ಕೇತುನಲ್ಲಿ, ಶನಿನಲ್ಲಿ, ಮಂಗಳನಲ್ಲಿ ಬಂದಿದ್ರೆ ಕಸ್ಪಲ್ಲು ನಾವು ಸ್ವಲ್ಪ ಇದು ಅನ್ಬೋದು. ಗುರು ಆಸ್ ಎ ತತ್ವ ಒಳ್ಳೇದಿರುತ್ತೆ. 9 ಯಾವುದು ಏನು ತೊಂದರೆ ಇಲ್ಲ. ನಾವು ಇದರಲ್ಲಿ ಬಹಳಷ್ಟು ಅನಲೈಸ್ ಮಾಡಿ ಹೇಳ್ಬೋದು ನನ್ನ ಅನುಭವದ ಮೇಲೆ. ಅವರು ಬೇಗ ಟಕ್ ಅಂತ ನೋವಿಲ್ದೆ ಹೋಗಿದಾರಮ್ಮ. ಅರ್ಥ ಆಯ್ತಾ? ನೋವಿಲ್ದೆ ಹೋಗಿದ್ದಾರೆ. ಏನು ಟೆನ್ಷನ್ ತಗೊಳ್ಬೇಡಿ, ಒಳ್ಳೇದಾಗ್ಲಿ. ಏನ್ ಮಾಡಕ್ಕಾಗಲ್ಲ. ಕಾಲ ಕಾಲ ಕಾಳಿ ಕಾಳ, ದಿ ಟೈಮ್ ಅಂಡ್ ದಿ ಟೈಮ್ ಕೀಪರ್. ನಮಸ್ಕಾರ. ನಮಸ್ಕಾರ. ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರಮ್ಮ. ನಮ್ಮ ಯಜಮಾನ್ರ ಬಗ್ಗೆ ಕೇಳ್ಬೇಕಿತ್ತು. ಹೇಳಿ. ಆರೋಗ್ಯದ ಬಗ್ಗೆ. ಪ್ರಶ್ನೆ ಶಾಸ್ತ್ರಕ್ಕೆ ಹೋಗ್ತೀನಿ. ಹೇಳಿ. 1 ರಿಂದ 249. 12 ಆರೋಗ್ಯ. ಆರನೇ ಮನೆ ಚಂದ್ರನ್ ಕಾಂಬಿನೇಷನ್ 7 10 11. ಟ್ರೀಟ್ಮೆಂಟ್ ಕೊಟ್ರೆ ಕ್ಲಿಯರ್ ಆಗುತ್ತೆ. ಅವಾಗ ಕೊಡ್ತಾ ಇರಬೇಕು. ಏನಾಗಿದೆ? ಕಾಲು ತುಂಬಾ ನೋವು. ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ವಿ, ಏನು ಇಲ್ಲ ಅಂತ ಹೇಳ್ತಾರೆ. ಏನು ತುಂಬಾ ನೋವು, ಉರಿ. ಅದು ಸರಿ ಆಯ್ತಾನೆ ಇಲ್ಲ. ಟ್ರೀಟ್ಮೆಂಟ್ ಅದೇ ತಗೊಂಡಾಗ ಕಡಿಮೆ ಆಗುತ್ತೆ, ಮತ್ತೆ ಕಡಿಮೆ ಆಗುತ್ತೆ. ಚಂದ್ರನಲ್ಲಿ ಕೇಳಿದಾರೆ. ಚಂದ್ರ ಮೈಂಡು, ಚಂದ್ರ ಇರ್ತಕ್ಕಂಥ ನಕ್ಷತ್ರ ಶನಿದು ನಕ್ಷತ್ರ ಕಾಲು. ಎಷ್ಟು ಕೆಜಿ ಇದಾರಮ್ಮ? 58 ಕೆಜಿನ? 58 ಕೆಜಿ. 58 ಕೆಜಿ ಇದ್ದಾರೆ. ಕಮ್ಮಿನೇ ಇದ್ದಾರೆ. ಹೈಟ್ ಎಷ್ಟಿದ್ದಾರೆ? ಹೈಟ್ 5. ಓಕೆ. ಪ್ರತಿ ದಿವಸ ಎದ್ದು ಸೂರ್ಯ ನಮಸ್ಕಾರ ಮಾಡಿದ್ರೆ ಕಾಲು ನೋವು ಹೊಟ್ಟೋಗುತ್ತೆ. ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ ಅಂತ 108 ಸತಿ ಹೇಳಬೇಕು. ಸೂರ್ಯನ ಮುಖ ಮಾಡಿಕೊಂಡು 6 ರಿಂದ 7 ಪ್ರತಿ ದಿವಸ ಮಾಡಿದಷ್ಟು ಕಾಲು ನೋವು ಬರಲ್ಲ. ಈ ಮೂನ್ ಅಂತ ಬಂದಾಗ, ಮೂನ್ ಅಂತ ಅಂದ್ರೆ ಆಕ್ಟಿವಿಟಿ ಇಲ್ಲ ಇಲ್ಲಿ. ಮೂನ್ ಅಂದ್ರೆ ಮೈಂಡ್. ದೇರ್ ಇಸ್ ನೋ ಆಕ್ಟಿವಿಟಿ. ಫಿಸಿಕಲ್ ಆಕ್ಟಿವಿಟಿ ಮಾಡಿದ್ರೆ ಕ್ಲಿಯರ್ ಆಗ್ಬಿಡುತ್ತೆ ಇಲ್ಲಿ. ಅರ್ಥ ಆಯ್ತಾ? ಸೈಕಲ್ ತೊಳೆಯಕ್ಕೆ ಕೇಳಿ ಹೋಗ್ಲಿ ಇದ್ರೆ. ನಿಜ, ಯಾವಾಗ್ಲೂ ನಾವು ಜಾತಕಕ್ಕೆ ಹೇಳಕ್ಕಾಗಲ್ಲ. ಇಲ್ಲಿ 11 5 ಎಲ್ಲ ಕ್ಲಿಯರ್ ಆಗಿ ಬಂದಿದೆ. ಸೈಕಲ್ ತೊಳೆಯಕ್ಕೆ ಕೇಳಿ. ಎಷ್ಟು ವಯಸ್ಸು ಅವ್ರಿಗೆ? 52. ನೋಡಿ, ವಯಸ್ಸಾದ್ರೂ ಆಗಿದೆ. ವಾಕಿಂಗ್ ಮಾಡ್ಬೇಕು. ಬೆಳಿಗ್ಗೆ ಎದ್ದು ಇದು ನಿಂತ್ಕೊಂಡು ಸೂರ್ಯ ನಮಸ್ಕಾರ ಮಾಡಕ್ ಹೇಳಿ. ಒಂದು ಆರೆಂಜ್ ಕಲರ್ ಥ್ರೆಡ್ ಕಟ್ಟಿ ಡೆಫಿನೆಟ್ಲಿ ಹೋಗುತ್ತೆ. ಇದು ಕ್ಲಿಯರ್ ಆಗೇ ಆಗುತ್ತೆ. ಟೆನ್ಷನ್ ಮಾಡ್ಬಿಡಿ. ಮತ್ತೆ ಅದೇ ಈಗ ಹಾಸ್ಪಿಟಲ್ ಏನ್ ಹೇಳ್ತಾರೆ, ಎಲ್ಲಾ ತರದ ಚೆಕಪ್ ಮಾಡಿರ್ತಾರೆ. ಸ್ವಲ್ಪ ಸ್ಪ್ರೈನ್ಸ್ ಇರುತ್ತೆ. ಅದು ನಾವು ಕೆಲವು ಸಲಕರಣೆಗಳು ಕಂಡಿಡಿಯಕ್ಕೆ ಬರಲ್ಲ. ಏನೇ ಟೆಕ್ನಾಲಜಿ ಮುಂದೆ ಆಗಿದ್ರು ಕೂಡ ಜಸ್ಟ್ ಲೈಕ್ ಮಾನಸಿಕವಾಗಿ ಇರ್ತಕ್ಕಂಥ ಚಿಂತನೆ, ದುಃಖದಲ್ಲಿರ್ತಕ್ಕಂಥ ಚಿಂತನೆ, ಖುಷಿಯಲ್ಲಿರ್ತಕ್ಕಂಥದ್ದು. ದೇರ್ ಇಸ್ ನಾಟ್ ಎಟ್ ಫೌಂಡ್. ಯಾರೋ ಒಬ್ರು ಏನೋ ಹಾಕಿದ್ರೆ, ಯಾವುದೋ ಒಂದು ಅಪಾರಿಟಿಸ್ ಇದೆ, ನಿಮ್ಮ ಸ್ಟೇಟಸ್ ಹೇಳುತ್ತದು ಫ್ರೀಕ್ವೆನ್ಸಿ ಮೇಲೆ ಅಂತ ಹೇಳಿದ್ರು. ಏನೋ ಕಂಡುಹಿಡಿತಾ ಇದಾರೆ, ಮಾಡ್ಬೋದೇನೋ, ಮುಂದಕ್ಕೆ ಬರ್ಬೋದೇನೋ. ಯಾರು ಅವ್ರು ಹಿಂಗೆ ಇಟ್ಟಿದ ತಕ್ಷಣ ಹಿಂಗೆ ಇವ್ರು ನಗ್ತಾ ಇದಾರೆ, ಹಿಂಗೆ ಇಟ್ಟಿದ ತಕ್ಷಣ ಇವ್ರು ದುಃಖದಲ್ಲಿದ್ದಾರೆ. ಮೋಸ್ಟ್ಲಿ ಆ ಟೆಕ್ನಾಲಜಿನ ಬರ್ಬೋದೇನೋ. ಕಂಪನಾಂಕಗಳು ಮೈಂಡ್ ವೇವ್ಸ್ ಮೇಲೆ ತೆಗಿತಾರೆ ಇರ್ಬೋದು. ಮುಂದಿನ. ನಮಸ್ಕಾರ. ಹಲೋ, ಹೇಳಿ. ನಮಸ್ತೆ ಸರ್. ಹೇಳಿ. ನಮಸ್ಕಾರ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕು. ಹೋಗ್ ಬನ್ನಿ. ಹಲೋ, ಹೋಗ್ ಬನ್ನಿ ಅಂತ ಹೇಳಿದ್ನಲ್ಲ, ಹೇಳಿ. 108. ಯಾವ್ದು ವಿಚಾರ? ನನ್ನ ಅಮ್ಮಂದು ಸ್ವಲ್ಪ ಹೆಲ್ತ್ ಸರ್, ಮಾನಸಿಕ ಸ್ವಲ್ಪ ಡಿಪ್ರೆಷನ್ ಟೈಪ್ ಎಲ್ಲ ಮಾತಾಡುದು. ಡಿಸೆಂಬರ್ ಇಂದ 2-3 ತಿಂಗಳಾಯ್ತು. ನಾವ್ ಹೇಳ್ತೀವಿ ತಡ್ರಿ, ಹೋಗುತ್ತೋ ಇಲ್ಲ. 6ನೇ ಮನೆ ಶುಕ್ರ.
ಶುಕ್ರನ ಕಾಂಬಿನೇಷನ್ 5, 2, 9. ಮಾತಾಡ್ತಾರ ಜಾಸ್ತಿ? ಮಾತಾಡ್ತಾರೆ. ತುಂಬಾ ಮಾತಾಡ್ತಾರ? ಟೆನ್ಷನ್ ಮಾತಾಡುದು. ಹಾ, ತುಂಬಾ ಮಾತಾಡ್ತಾರ? ತುಂಬಾ ಮಾತಾಡ್ತಾರೆ. ಟೆನ್ಷನ್ ಮಾತಾಡುದು ಮತ್ತೆ ಸ್ವಲ್ಪ ಹೆದರಿಕೆ. ಥರ್ಡ್ ಹೌಸ್ ಇಸ್ ದಿ ಹೌಸ್ ಆಫ್ ಕಮ್ಯುನಿಕೇಶನ್. ಅದೇ ಪ್ರಾಬ್ಲಮ್ ಇಲ್ಲಿ. ಹಾ, ಎಂತ ಸರ್? ಇಲ್ಲಿ ಥರ್ಡ್ ಹೌಸ್ ಇಸ್ ದಿ, ಈಗ ನಾವು ಹೆಂಗ್ ಮಾಡ್ತೀವಿ ಅಂದ್ರೆ, ನಾವು ಇಲ್ಲಿ ಜಾತಕದಲ್ಲಿ ಯಾವ್ದು ಹೆಲ್ತ್ ವಿಚಾರ ಕಸ್ಪಲಲ್ಲಿ ನೋಡ್ತೀವಿ. 6ನೇ ಮನೆ ಶುಕ್ರ ಬಂದಿದೆ. ಶುಕ್ರ ಬಂದಾಗ ಶುಕ್ರನ ಕಾಂಬಿನೇಷನ್ ನೋಡ್ತೀವಿ. ಆಕ್ಚುಲಿ ಅವರು ಮಾತಾಡೋದು ಕಮ್ಮಿ ಮಾಡಿದ್ರೆ ಹೆಲ್ತಿ ಆಗಿರ್ತಾ ಇದೆ ಅಂತ ಹೇಳ್ತಾ ಇದಾರೆ ಇಲ್ಲಿ, ಅಷ್ಟೇ, ಇನ್ನೇನಿಲ್ಲ. ಶಿ ಇಸ್ ಟೇಕಿಂಗ್ ಓವರ್ ಸ್ಟ್ರೆಸ್. ಹೌದು. ಇದಕ್ಕೆ ಮೂಲ ಏನು ಅಂತಂದ್ರೆ ವೆರಿ ಸಿಂಪಲ್, ಧ್ಯಾನ ಮಾಡಬೇಕು. ಅರ್ಥ ಆಯ್ತಲ್ಲ? ಅವರು ಭಕ್ತಿಯಲ್ಲ ಮಂತ್ರ ಎಲ್ಲ ಹೇಳುದು ಮೊದ್ಲಿಂದ ಅಭ್ಯಾಸ ಉಂಟು. ಆದ್ರೆ ಈಗ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಅದೆಲ್ಲ ಟಿವಿ ನೋಡುದಿಲ್ಲ. ಅದೇನಿಲ್ಲ, ತೊಂದರೆ ಇಲ್ಲ. ಅದು ಏಜ್ ಫ್ಯಾಕ್ಟರ್ ಇರುತ್ತೆ ಇಲ್ಲಿ. ಏಜ್ ಫ್ಯಾಕ್ಟರ್ 3, 11, 5 ಕಾಂಬಿನೇಷನ್. ಹೆಲ್ತಿ ಆಗಿದ್ದಾರೆ ಒಳಗಡೆ, ಅದೇನು ತೊಂದರೆ ಇಲ್ಲ. ಹೆಲ್ತಿ ಆಗಿದ್ದಾರೆ ಒಳಗಡೆ. ಬಾಡಿ ಸರಿ ಆಗ್ತದೆ ಸರ್? ಸಾರಿ, ಕರೆಕ್ಟ್ ಯಾವಾಗ ಸರಿ ಆಗ್ತಾರೆ ಗೊತ್ತಾಗ್ತದ? ಏನಿಲ್ಲ, ಇಲ್ಲಿ ಸ್ವಲ್ಪ ದಾನ ಸಜೆಸ್ಟ್ ಮಾಡ್ತೀನಿ, ಆಮೇಲೆ ಸರ್ ಹೋಗುತ್ತೆ. ಆಯ್ತಾ? ಫಸ್ಟ್ ಅವ್ರಿಗೆ ಮೆಂಟಲ್ ಇಂದ ಅಬ್ರೆಷನ್ಸ್ ಅಂತ ಹೇಳ್ತೀವಿ. ಅದು ರಾಹು 8ನೇ ಮನೆ ಬಂದಿದೆ. ಮೂಲಂಗಿ ದಾನ ಮಾಡಿ. ಆಯ್ತಾ? ಮೂಲಂಗಿ ದಾನ ಮಾಡಿ. ಒಂದು 6 ಮುಖದ ರುದ್ರಾಕ್ಷಿ ಸಜೆಸ್ಟ್ ಮಾಡ್ತೀನಿ. 6 ಮುಖದ ರುದ್ರಾಕ್ಷಿ ಹಾಕಿ, ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ 6 ಮುಖದ ರುದ್ರಾಕ್ಷಿ. ಆಮೇಲೆ ಸಾಕಷ್ಟೇ, ಬೇರೆ ಏನು ಬೇಡ. ಒಂದು ರೆಡ್ ಕಲರ್ ಥ್ರೆಡ್ ಕಟ್ಟಿ ಸ್ವಲ್ಪ ಧ್ಯಾನ ಸಜೆಸ್ಟ್ ಮಾಡ್ತೀನಿ. ಸರಿ, ಮುಂದಿನ ಕರೆಗೋಣ. ಈಗ ಯಾವಾಗ್ಲೂ ಅಷ್ಟೇ, ಒಂದೊಂದು ಸತಿ ಏನಾಗುತ್ತೆ, ನಮ್ಮ ನಾನು ವೀಕ್ಷಕರಲ್ಲಿ ಹೇಳೋದು, ಯಾರು ಜ್ಯೋತಿಷ್ಯ ನಂಬೋದಿಲ್ಲ ಅಂತ ಹೇಳ್ತಾರಲ್ಲ, ಈ ನಕ್ಷತ್ರ ನಾಡಿ ದಯವಿಟ್ಟು ನೋಡಕ್ ಹೇಳಿ. ಇಲ್ಲಿ ನಾನು ಯಾವ್ದನ್ನು ಡಿಸ್ಪ್ಲೇ ಮಾಡಿ ಇದಲ್ಲ, ನಿಮಗೆ ನಂಬರ್ಸ್ ಅಲ್ಲಿ ತೋರಿಸ್ತೀನಿ ನಿಮಗೆ. ಯಾಕಂದ್ರೆ ಆಲ್ಮೋಸ್ಟ್ ನಂಬರ್ಸ್ ಅಲ್ಲಿ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. 8 ಬಂದ್ರೆ ಕಷ್ಟ, 5 ಬಂದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ನಮ್ಮ ಸ್ಟೂಡೆಂಟ್ಸ್, ವೀಕ್ಷಕರು ಯಾರ್ಯಾರು ನೋಡ್ತಾ ಇರ್ತಾರೆ ಅವ್ರಿಗೆ ಗೊತ್ತಾಗ್ಬಿಟ್ಟಿರುತ್ತೆ, ಎಷ್ಟು ಅಕ್ಯುರೇಟ್ ಆಗಿ ಬರುತ್ತೆ ಪ್ರಶ್ನಾಶಾಸ್ತ್ರ ಅಂತ. ಪ್ರಶ್ನಾಶಾಸ್ತ್ರದಷ್ಟು ಬರತಕ್ಕಂತ ಅಕ್ಯುರೇಸಿ ಮತ್ತೊಂದು ಇರೋದಿಲ್ಲ. ಸೊ ಅವಾಗ ಗೊತ್ತಾಗುತ್ತೆ ಅಸ್ಟ್ರಾಲಜಿ ಸತ್ಯ ಇದೆ. ಹೇಳ್ತಕ್ಕಂಥವ್ರು ಸರಿಯಾಗಿ ಹೇಳ್ದೇ ಇರೋದ್ರಿಂದ ಒಂದು ತಪ್ಪಾಗಿರ್ಬೋದು. ಎಲ್ಲೋ ಒಂದು ಕಡೆ ಭಾರತದಲ್ಲಿ ಅಪಾರವಾಗಿರ್ತಕ್ಕಂಥ ಜನ ಜ್ಯೋತಿಷ್ಯ ಕಲಿಬೇಕಾಗಿತ್ತು. ಯಾರೋ ಒಂದು ವರ್ಗದವರು ಅದನ್ನ ಕಲಿಯಕ್ಕೆ ಬಿಟ್ಟಿರಲಿಲ್ಲ. ಅದನ್ನ ಸುಳ್ಳು ಹೇಳಕೊಂಡು ಬಂದ್ರು. ಇವತ್ತು ಕೂಡ ಅದೇ ಮೈಂಡಲ್ಲಿದೆ. ಏನ್ ಸುಳ್ಳು ಹೇಳಿದ್ರು? ಜ್ಯೋತಿಷ್ಯ ಎಲ್ಲರಿಗೂ ಹತ್ತಲ್ಲ ತಲೆ. ಹಂಗಾರೆ ನಿಮ್ ತಲೆ ಇಲ್ವಾ? ಇಸ್ ಇಟ್ ಸೋ ಡಿಫಿಕಲ್ಟ್ ದ್ಯಾನ್ ಎನಿ ಟೆಕ್ನಾಲಜಿ? ಇಸ್ ಇಟ್ ಸೋ ಡಿಫಿಕಲ್ಟ್ ಲೈಕ್ ಎನಿ ಟ್ರಿಗ್ನಾಮೆಟ್ರಿ ತರ? ಏನ್ ಥಿಯರಮ್, ಪೈಥಾಗರಸ್ ಥಿಯರಮ್ ಇದೆಯಾ ಅದರಲ್ಲಿ? ಯಾವ್ದಾದ್ರು ಸಾಫ್ಟ್ವೇರ್ ಕೋಡಿಂಗ್ ಇದೆಯಾ ಅದರಲ್ಲಿ? ನೆಟ್ವರ್ಕಿಂಗ್ ಇದೆಯಾ ಅದರಲ್ಲಿ? ಯಾವುದೋ ಇವಾಗ ಲೇಟೆಸ್ಟ್ ಬರ್ತಕ್ಕಂಥ C++ ಇದೆಯಾ, ಜಾವಾ ಇದೆಯಾ, ಅಥವಾ ಪೈಥಾನ್ ಇದೆಯಾ ಅದರಲ್ಲಿ ವರ್ಕ್ ಮಾಡಕ್ಕೆ? ನೆವರ್. ಅದು ಯಾವುದೂ ಇಲ್ಲ. ದಿ ಮೋಸ್ಟ್ ಸಿಂಪ್ಲೆಸ್ಟ್ ಕಾಂಪ್ಲೆಕ್ಸ್ ಆಗಿರ್ತಕ್ಕಂಥ ಸೆಲೆಸ್ಟಿಯಲ್ ಬಾಡೀಸ್ ಆದ್ರೆ ಕಾಂಪ್ಲೆಕ್ಸ್, ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಅವ್ರು ಯಾವ್ಯಾವ ಸ್ಥಾನದಲ್ಲಿದ್ರೆ ಏನೇನು ಮಾಡ್ತಾರೆ ಅಂತ ಇಂಟರ್ಪ್ರೇಟ್ ಮಾಡೋದು ಈಸಿ. ಹೇಗೆ ಗುರುಗ್ರಹ ಸೂರ್ಯನ ಸುತ್ತ ಇದೆ, ಹೇಗೆ ಬುಧಗ್ರಹ, ಶುಕ್ರ, ಮಂಗಳ, ಶನಿ ಭೂಮಿ ಸಮೇತ ಯಾವುದೋ ಆಧಾರ ಇಲ್ಲದೆ ಸೂರ್ಯನ ಸುತ್ತ ಇರ್ತಕ್ಕಂಥದ್ದು, ಅದು ಆಧ್ಯಾತ್ಮಿಕ ಚಿಂತನೆ, ದೈವಿಕ ಚಿಂತನೆ. ನಮ್ಮ ಮೇಲೆ ಪರಿಣಾಮ ಬೀಳ್ತಾ ಇರ್ತಕ್ಕಂಥದ್ದು ಆ ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ. ಅದನ್ನ ಅನುಭವದಿಂದ ಕೊಟ್ಟಿದ್ದಾರೆ. ನಮ್ಮ ಋಷಿಮುನಿಗಳು ಸತತ ಎಷ್ಟೋ ವರ್ಷಗಳು ತಪಸ್ಸು ಮಾಡಿ ಅಂತ ಹೇಳ್ತಾರೆ. ತಪಸ್ಸಂದ್ರೆ ಏನು? ತಪಸ್ಸಂತಂದ್ರೆ ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಅದಲ್ಲ ತಪಸ್ಸು. ವರ್ಕಿಂಗ್ ಆನ್ ದಿ ಸಬ್ಜೆಕ್ಟ್ ಇಸ್ ನೋನ್ ಎಸ್ ತಪಸ್. ತುಂಬಾ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಏನಪ್ಪ ಮಾಡ್ತಾ ಇದೀಯಾ? ತಪಸ್ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ, ತಪಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನಾನು ಕುತ್ಕೊಂಡು ಈ ತರ ಹಿಂಗೆ ಸುಮ್ಮನೆ ಹಿಂಗೆ ಕಣ್ಮುಚ್ಕೊಂಡಿದ್ದೀನಿ ಅಂತಲ್ಲ. ತಪಸ್ ಮೀನ್ಸ್ ಐ ಆಮ್ ವರ್ಕಿಂಗ್ ಆನ್ ದಟ್ ಓನ್ಲಿ. ಆ ಒಂದು ತಪಸ್ ಮಾಡ್ಬೇಕು. ನಾವು ಯಾವುದೇ ಒಂದು ಸಾಧನೆ ಮಾಡ್ಬೇಕಾದ್ರೆ ತಪಸ್ ಮಾಡಬೇಕು ಅಂತಾರಲ್ಲ, ವಿ ಹ್ಯಾವ್ ಟು ಗೋ ಆಲ್ವೇಸ್, ಈಟ್, ಸ್ಲೀಪ್, ವಾಕ್, ರನ್, ಅದೇ ವಿಚಾರದಲ್ಲೇ ಇರಬೇಕು. ಸೊ ಆ ವಿಚಾರ ನಾವು ತಗೊಂಡಾಗ ಋಷಿಮುನಿಗಳು ಇದನ್ನ ಮಾಡಿಕೊಟ್ರು ನಮಗೆ.
ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಹೋಗ್ತಾ ಇದೆ ನೋಡಿ ಗ್ರಹಗಳು, ಸೂರ್ಯನ ಸುತ್ತ ಎಲ್ಲಾ ಗ್ರಹಗಳು ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಹಿಂದ್ಗಡೆ. ಇದೇ ತರ ಹೋಗ್ತಾ ಇದೆ. ಯಾವ ಆಧಾರದ ಮೇಲೆ ಹೋಗ್ತಾ ಇದಾವೆ ಯಾರಿಗೂ ಗೊತ್ತು? ಎಲ್ಲಿದೆ ಅದರಲ್ಲಿ? ಒಂದು ಮೋಟರ್ ಎಲ್ಲಿ ಫಿಕ್ಸ್ ಮಾಡೋನೆ ಭಗವಂತ? ಚೈನ್ ಎಲ್ಲ ಹಾಕವನೆ? ಅದಕ್ಕೆ ಪೆಟ್ರೋಲ್ ಯಾರು ಹಾಕ್ತವ್ರೆ? ಡೀಸೆಲ್ ಯಾರು ಹಾಕ್ತವ್ರೆ? ಹೆಂಗ್ ತಿರುಗ್ತಾ ಇದೆ? ಫ್ರಿಕ್ಷನ್ ಆಗಲ್ವ ಒಳಗಡೆ ತಿರುಗ್ತಾ ತಿರುಗ್ತಾ? ಸುತ್ತಾನೇ ಇದಾವೆ. ಈ ಚಿಂತನೆ ಆಧ್ಯಾತ್ಮಿಕ ಚಿಂತನೆಯಲ್ಲಿ ನಾವು ಹೆಚ್ಚಾಗಿ ನಾವು ನೋಡ್ತೀವಿ. ಇದ್ರದ್ದು ಎಫೆಕ್ಟ್ ಬಂದ್ಬಿಟ್ಟು ಜ್ಯೋತಿಷ್ಯದಲ್ಲಿ ಬರುತ್ತೆ. ಅದು ಏನು ಜಾಸ್ತಿ ಏನು ಹೆಚ್ಚಿಗೆ ಏನು ಬೇರೆಯವರೆಲ್ಲ ವಾಹಿನಿಲಿ ಹೇಳ್ತಾರಲ್ಲ ಅದೆಲ್ಲ ಕಷ್ಟ ಅಂತ, ಎಲ್ಲ ಬರೀ ಸುಳ್ಳೆ. ಎಲ್ಲೆಲ್ಲೆಲ್ಲೆಲ್ಲಿ ಹೇಳ್ಕೊಂಡ್ ಬರ್ತಾರೋ ಅದೆಲ್ಲ ಸುಮ್ಮನೆ. ವೇಷ ಹಾಕಿದಾಗ ಏನಾಗುತ್ತೆ, ಇವರೇನೋ ತಪಸ್ ಮಾಡಿದ್ದಾರೆ ಅಂತ ವೇಷ ಹಾಕೊಂಡು ಹೇಳೋದು ಎಲ್ಲ ಸುಳ್ಳೆ. ಅದಕ್ಕೆ ಹಿಂದಿನ ಕಾಲದ ಋಷಿಗಳು ಅಂತ ಹೇಳಿದಾಗ ಅವ್ರಿಗೂ ಸಂಸಾರ ಇತ್ತು. ಋಷಿಗಳು ಅಂತಂದ್ರೆ ಅದ್ರಲ್ಲಿ ತಪಸ್ ಮಾಡಿದ್ದಾರೆ, ಧ್ಯಾನ ಇತ್ತು, ಅವ್ರಿಗೆ ಟೈಮ್ ಇರಲಿಲ್ಲ ಶೇವಿಂಗ್ ಮಾಡ್ಕೊಳಕ್ಕೆ ಅಂತ ದಾಡಿ ಬಿಟ್ರಷ್ಟೇ. ದಾಡಿ ಬಿಟ್ಟಿದ ತಕ್ಷಣ ಅವನು ಗುರುಗಳು ಆತರ ಒಂದು ಭಾವನೆ ತಂದ್ಬಿಟ್ಟಿದೀವಿ ನಾವು. ಡ್ರೆಸ್ಸಿಂದ ಒಂದು ಭಾವನೆ ತಂದಿದೀವಿ, ಅದು ಪ್ರಾಬ್ಲಮ್. ಇವತ್ತು ಕರಿ ಕೋಟ್ ಹಾಕೊಂಡ್ರೆ ಇವನ್ ಲಾಯರೇ, ನಡ್ಕೊಂಡು ಹೋಗ್ತಾರೆ ಕರಿ ಕೋಟು. ಪಾಪ ಅವನ್ ಮದ್ವೆಗೆ ಏಕವ ಬ್ಲ್ಯಾಕ್ ಇಷ್ಟ ಆಯ್ತು, ಬ್ಲ್ಯಾಕ್ ಅಂಡ್ ವೈಟ್ ಹಾಕೊಂಡ್ರಿ ಅಂತ ಅವರು ಇಬ್ರು ಗಂಡ ಹೆಂಡತಿ ಡಿಸೈಡ್ ಮಾಡಿರ್ತಾರೆ, ಮದುವೆಗೆ ಹಾಕೊಂಡಿರ್ತಾರೆ, ಅದನ್ನ ಹಾಕೊಂಡು ಹೋಗ್ತಾ ಇರ್ತಾರೆ. ಹಂಗೆ ಏನ್ ಮಾಡಕ್ಕಲ್ಲ, ಬ್ಲ್ಯಾಕ್ ಎಷ್ಟೊಂದು ದಿನ ವೇರ್ ಮಾಡ್ತಾರೆ. ಎಷ್ಟೊಂದು ಕಂಟ್ರೀಸ್ ಅಲ್ಲಿ ಬ್ಲ್ಯಾಕ್ ಸೂಟ್ ಯೂಸ್ ಮಾಡ್ತಾರೆ, ಬೇರೆ US ಅಲ್ಲಿ ರಷ್ಯಾದಲ್ಲೆಲ್ಲ. ಸೊ ಅವರೆಲ್ಲ ನಾವು ಅಡ್ವೊಕೇಟೋ ಅಥವಾ ಲಾಯರು ಅಂತ ಹೇಳಕ್ ಆಗೋದಿಲ್ಲ. ಹಂಗೆ ವೈಟ್ ಕೋಟ್ ಹಾಕ್ತಾರೆ. ವೈಟ್ ಕೋಟ್ ಹಾಕಿದ್ರೆ ಅದು ಡಾಕ್ಟರು, ಫಾರ್ಮಸಿ ಅವರು ಹಾಕ್ತಾರೆ, ಎಷ್ಟೊಂದು ಜನ ಹಾಕ್ತಾರೆ. ಅದೇ ತರ ಒಂದು ವೈಟ್ ಕೆಮಿಕಲ್ ಇದ್ರಲ್ಲೂ ಹಾಕ್ತಾರೆ, ಇಂಡಸ್ಟ್ರಿಯಲ್ಲೂ ಹಾಕ್ತಾರೆ. ಸೊ ಕೋಟ್ ಮೇಲೆ ಡ್ರೆಸ್ ಮೇಲೆ ಡಿಸೈಡ್ ಮಾಡ್ತಕ್ಕಂಥ ಸಮಾಜ ನಮ್ದು. ಹಾಗೇನೆ ಜ್ಯೋತಿಷ್ಯದಲ್ಲಿ ಹೀಗೇ ಬಂದ್ರೇನೆ ಅದು ಇವರು ಇದು ತಪಸ್ ಮಾಡಿದ್ದಾರೆ. ಎಂತ ತಪಸ್ಸು ಇಲ್ಲ. ಮಾತಿನಲ್ಲಿ ಇನ್ನೊಬ್ಬರಿಗೆ ನಾವು ಇವತ್ತು ಪ್ರೋಗ್ರಾಮ್ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ತಾರಲ್ಲ, ಏನಕ್ಕೆ ಹೇಳ್ತಾರೆ ಹೇಳಿ? ಅವ್ರಿಗೆ ಗೊತ್ತು ಸತ್ಯ ಎಲ್ಲಿದೆ ಅಂತ ಗೊತ್ತಿರ್ತದೆ. ಸುಮ್ಮನೆ ಒಬ್ಬರನ್ನ ಬೈಯೋದು, ಸುಮ್ಮನೆ ಒಬ್ಬರದ್ದು ಹಾಗಿದೆ ಹೀಗಿದೆ ಅಂತ ಹೇಳೋದು, ಅದೆಲ್ಲ ಜ್ಯೋತಿಷ್ಯ ಅಲ್ಲ. ಅದು ಬೂಟಾಟಿಕೆ. ಅದು ಬೂಟಾಟಿಕೆ. ನಮ್ಮ ಹತ್ರ ಸೆಳ್ಕೊಂಡ್ಬಂದು ಅದಕ್ಕೆ ತಕ್ಕನಾಗಿರ್ತಕ್ಕಂಥ ಒಂದು ಶಾಸ್ತಿ ಮಾಡ್ತಕ್ಕಂಥ ಒಂದು ವಿಧಾನ ಅಷ್ಟೇ. ಅದು ಬೂಟಾಟಿಕೆ. ಅದು 100%. ಅಸ್ಟ್ರಾಲಜಿ ರಿಯಲ್ ಇದೆ, ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿಲ್ಲ ಅಂತ ಹೇಳಿ ಕಾಲ್ ಮಾಡೋರ್ದೆಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ಕೊಂಡು ಹೋದ್ರೆ ಅದು ಫೂಲಿಶ್ನೆಸ್. ಹೇಳೋರ್ದಲ್ಲ, ಕೇಳೋರ್ದು. ಒಂದು ಬ್ರೇಕ್ ಆದ್ಮೇಲೆ ಬರೋಣ. ನಕ್ಷತ್ರ ನಾಡಿ ಪೀಸ್ ಫೌಂಡೇಶನ್ ಸಕ್ಸಸ್ 528. Donate ₹528 for temple fund and know your future by well-trained and qualified team of astrologers from Dr. Dinesh Gurji's ನಕ್ಷತ್ರ ನಾಡಿ. ದೇವಾಲಯದ ನಿರ್ಮಾಣಕ್ಕಾಗಿ 528 ರು ಹಣ ನೀಡಿ ನಿಮ್ಮ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳಿ. ನಿಮ್ಮ ಭವಿಷ್ಯದ ಬಗ್ಗೆ ತಿಳಿಸಲಿದ್ದಾರೆ ನಕ್ಷತ್ರ ನಾಡಿ ಖ್ಯಾತಿಯ ಡಾಕ್ಟರ್ ದಿನೇಶ್ ಗುರ್ಜಿ ರವರ ಜ್ಯೋತಿಷ್ಯ ತಂಡ. ಧನ್ಯವಾದಗಳು. ಓಕೆ, ವೆಲ್ಕಮ್ ಬ್ಯಾಕ್. ಕರೆಗಳು ತಗೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ ಸರ್, ಇದೀಗ ಎಜುಕೇಶನ್ ಬಗ್ಗೆ ಕೇಳಬೇಕಿತ್ತು. ಹೇಳಿ ಸರ್. ಡೇಟ್ ಆಫ್ ಬರ್ತ್ ಬಂದು 24/9/2008. ಸಮಯ ಸರ್ ಬೆಳಗಿನ ಜಾವ 1:08. ಬೆಂಗಳೂರು ಸರ್. ಪ್ಲೇಸ್ ಆಫ್ ಬರ್ತು ಸರ್. ಅವ್ರಿಗೆ SSLC ಮುಗಿದ್ಮೇಲೆ ಯಾವ ಲೈನ್ ಅಲ್ಲಿ ಕೊಡ್ತಾರೆ ಅವರಿಗೆ ಉತ್ತಮ ಆಗುತ್ತೆ ಅಂತ ಕೇಳಬೇಕಿತ್ತು ಸರ್. ಓಕೆ, ಈಗ SSLCನಾ ಸರ್? ಇವಾಗ ಇದು 9ಕ್ಕೆ ಬರೀತಾರೆ ಸರ್. ಇವಾಗ ಇನ್ನೂ 2 ವರ್ಷ. ಹೌದು ಸರ್. ಅದು ನೆಕ್ಸ್ಟ್ 10th ಆದ್ಮೇಲೆ ಯಾವ್ದು ಕೊಡ್ತಾರೆ ಅವ್ರಿಗೆ ರಾಜಳಿ ಮುಂದುವರ್ಕೊಂಡು ಹೋಗೋದು ಚೆನ್ನಾಗಿದೆ ಅಂತ ಕೇಳಬೇಕಿತ್ತು ಸರ್. ಸಬ್ಜೆಕ್ಟ್ ಶನಿಯ ಇಂಪ್ಯಾಕ್ಟ್ ಜಾಸ್ತಿ ಇದೆ. ಶನಿ 3, 4, 6 ಕಾಂಬಿನೇಷನ್ ಇದೆ. 4, 6 ಸರ್ವಿಸಸ್, 4 ಎಜುಕೇಶನ್. ಓಕೆ, 5 ಶನಿ ಆದ್ಮೇಲೆ ಬರ್ತಕ್ಕಂಥದ್ದು ಗುರು. 6, 4, 8, 4 ಜಾಸ್ತಿ ಇದೆ ನೋಡಿ. ಇವ್ರಿಗೆ ಟೀಚಿಂಗ್ ಲೈನ್ ತುಂಬಾ ಚೆನ್ನಾಗಿದೆ ಸರ್. ಟೀಚಿಂಗ್ ಲೈನ್ ಫಸ್ಟ್ ಕ್ಲಾಸ್ ಆಗಿದೆ. M.Ed ಅವ್ರಿಗೂ ಓದ್ಬೋದು. B.Ed, M.Ed. ನಾರ್ಮಲ್ ಯಾವ್ದಾದ್ರು ಡಿಗ್ರಿ ತಗೊಳ್ಳಿ, ಕಾಮರ್ಸ್ ತಗೊಂಡು ಮಾಡ್ಬೋದು, B.Com ತಗೊಂಡು ಮಾಡ್ಬೋದು, ಇಂಜಿನಿಯರಿಂಗ್ ತಗೊಂಡು ಮಾಡ್ಬೋದು. ಓದೋ ಅಂತ ಒಂದು ಆಸಕ್ತಿ ಸ್ವಲ್ಪ ಇದೆ, ಅದ್ರಲ್ಲೇನು ಇದಿಲ್ಲ. ಓಕೆ, ಖಂಡಿತ ಸಕ್ಸಸ್ ಆಗುತ್ತೆ, ಏನು ಚಿಂತೆ ಮಾಡಬೇಡಿ. ಒಂದು ಕೆಂಪು ದಾರ ಬಲಗೈಗೆ. ಸ್ವಲ್ಪ ಇಲ್ಲಿ ಸೂರ್ಯ ಸ್ವಲ್ಪ ಚೆನ್ನಾಗಿಲ್ಲ. ಸೂರ್ಯ ಮತ್ತೆ ಶನಿ ಎರಡೂ ಚೆನ್ನಾಗಿಲ್ಲ. ನಕ್ಷತ್ರದಲ್ಲಿ ಸಬ್ಲಾರ್ಡ್ ಅಲ್ಲಿ ಚೆನ್ನಾಗಿದ್ದಾರೆ.
ಸೂರ್ಯನಿಗೆ ಗೋಧಿ ದಾನ ಮಾಡಿ, ಶನಿಗೆ ಎಳ್ಳೆಣ್ಣೆ ದಾನ ಮಾಡಿ, ಒಂದು 12 ವಾರ ಮಾಡಿ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ಸೊ ಏಪ್ರಿಲ್ 16ನೇ ತಾರೀಕು ನಮ್ಮ ಹೊಸ ತರಗತಿಗಳು ಪ್ರಾರಂಭ ಆಗುತ್ತೆ. 90ನೇ ಬ್ಯಾಚ್, 91ನೇ ಬ್ಯಾಚ್ ಇಂದ ಫೀಸ್ ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ. 91ನೇ ಬ್ಯಾಚ್ ಇಂದ ಯಾರು ಈ ವಿದ್ಯೆ ಕಲಿಬೇಕು ಯೋಚನೆ ಮಾಡ್ತಾ ಇದ್ದೀನಿ, ಬರಕ್ಕಾಗ್ತಾ ಇಲ್ಲ, ಅದಾಗ್ತಾ ಇಲ್ಲ ಅಂತ ಹೇಳ್ತಾರೆ, ಫೀಸ್ ಏನು ಜಾಸ್ತಿ ಇಲ್ಲ, ತಲೆನೇ ಕೆಡ್ಸ್ಕೊಳಂಗಿಲ್ಲ. ಫೀಸ್ ಏನೂ ಇಲ್ಲ. ನಿಮ್ ಜೀವನಕ್ಕೆ ಅದನ್ನು ಕಲ್ತೋದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಇಷ್ಟು ಕಮ್ಮಿ ಇಟ್ಟಿದ್ದಾರೆ ಅಂತ. ಇವತ್ತು ಫೋನ್ ಮಾಡ್ತಾರೆ ಕಲ್ತಾದವರು. ಬೇಕಾದಷ್ಟು ದುಡ್ಕೋಬಹುದು ನೀವು. ಕಲ್ತ್ಕೊಂಡಾದ್ಮೇಲೆ ನೋಡಿ, ನಾವು ದುಡಿಯೋದೇ, ಎಲ್ಲರೂ ವಾಹಿನಿಲಿ ಬರೋರೆಲ್ಲ ನಾವು ದುಡಿಯೋದು ನೋಡ್ತಾ ಇದ್ದಾರೆ. ಖಂಡಿತ. ಯಾಕಂದ್ರೆ ದೇವಸ್ಥಾನಕ್ಕೆ ಹೋದ್ರು ಕೂಡ ಅಲ್ಲಿ ಒಂದು ಬೋರ್ಡ್ ಹಾಕಿರ್ತಾರೆ, ತನು ಮನ ಧನ ಅಂತ. ದನ ಯಾಕೆ ಹಾಕ್ಬೇಕಾಯ್ತಲ್ಲಿ? ಭಗವಂತನಿಗೇನು ಸೃಷ್ಟಿ ಮಾಡಕ್ ಬರಲ್ವಾ? ಹಂಗಲ್ಲ. ಅವನಿಗೆ ನಮಗೆ ಕೆಲಸ ಮಾಡ್ಕೊಳಕ್ ಬಿಟ್ಟಿದ್ದಾನೆ. ಕೆಲಸ ಮಾಡ್ಕೊಂಡು ಸಂಪಾದನೆ ಮಾಡುವಂತ ಬಿಟ್ಟಿರೋದ ಭಗವಂತ. ಭಗವಂತ ಎಲ್ಲಾನು ಬಂದು ಕೂರಿಸಿ ಸೋಂಬೇರಿತನ ಮಾಡಿ ಕೊಡೋದಲ್ಲ. ದಟ್ ಈಸ್ ನಾಟ್ ಗಾಡ್. ವರ್ಕ್ ಇಸ್ ವರ್ಷಿಪ್ ಅಂತ ನಾವು ಏನಕ್ಕೆ ಕರೆಯೋದು? ನಮ್ಮ ಕೆಲಸ ನಾವು ಮಾಡಬೇಕು, ನಮ್ಮ ಸಂಪಾದನೆ ನಾವು ಮಾಡಬೇಕು, ನಾವು ತಿನ್ಬೇಕು, ನಾವು ದುಡಿಬೇಕು, ತಿನ್ಬೇಕು. ದಟ್ ಈಸ್ ವಾಟ್ ಈಸ್ ಗಾಡ್. ಅಷ್ಟೇ. ಆ ಸಮಯದಲ್ಲಿ ನಾವು ಇದನ್ನೆಲ್ಲ ಕೊಟ್ಟಿದ್ದಾನಲ್ಲ ಅಂತ ಹೇಳಿ ಒಂದು ಕಡೆ ಆರಾಧನೆ ಮಾಡ್ತೀವಿ. ಆ ಆರಾಧನೆ ಸ್ಥಳದಲ್ಲಿ ದಾನವನ್ನು ಮಾಡ್ತೀವಿ. ತನು ಮನ ಧನ. ಸೊ ಎಲ್ಲ ಕಡೆನೂ ಇರತಕ್ಕಂಥದ್ದು, ಜ್ಯೋತಿಷದಲ್ಲೂ ಇರತಕ್ಕಂಥದ್ದು. ನಾವು ಜ್ಯೋತಿಷ ರನ್ ಮಾಡಬೇಕು, ಎಲ್ಲರಿಗೂ ಕ್ಲಾಸಸ್ ಮಾಡಬೇಕು, ಝೂಮ್ ಮುಖಾಂತರ ಮಾಡಬೇಕು, ಖರ್ಚುಗಳಿರುತ್ತೆ. ಅದಾದ್ಮೇಲೆ ಅವ್ರಿಗೆ ಗೆಟ್ ಟುಗೆದರ್ ಕೊಡಬೇಕು, ಮತ್ತೆ ಮುಂದೆ ಹೈಯರ್ ಕ್ಲಾಸಲ್ಲಿ ಬುಕ್ಸ್ ಕೊಡಬೇಕು, ಎಷ್ಟೊಂದು ಖರ್ಚು ಇರ್ತಕ್ಕಂಥದ್ದು. ಸೊ ಅದಕ್ಕೆ ತನು ಮನ ಧನ ಇಲ್ಲೂ ಅಪ್ಲಿಕಬಲ್ ಆಗುತ್ತೆ. ಎಷ್ಟೋ ಜನ ಮಾಡ್ತಾರೆ, ಜ್ಯೋತಿಷ ಯಾಕ್ರಿ ಫ್ರೀ ಹೇಳಲ್ಲ, ಹಂಗೆ ಹೇಳಲ್ಲ, ಇಲ್ಲೆಲ್ಲ. ಹೌದು ಸರ್, ಫ್ರೀ ಹೇಳ್ತೀವಿ. ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ 1 hour, ಸಾಯಂಕಾಲ 1 hour, ಎಷ್ಟು ಬೇಕಾದ್ರೆ ಟ್ರೈ ಮಾಡಿ. ಅದೃಷ್ಟ ಇದ್ರೆ ಇಲ್ಲಿ ಫ್ರೀನೇ ಇಲ್ಲೇ ತಗೊಳ್ಳಿ. ಇಲ್ಲಿ ನಾನೇನು ನಿಮಗೆ ಇಲ್ಲಿ ಯಾರಿಗೂ ಕೂಡ ಇದು ನೋಡಿ ಬನ್ನಿ ಆಫೀಸ್ಗೆ ಇಲ್ಲಿ ಯಾರನ್ನೂ ಕರೆಯಲ್ಲ, ಇಲ್ಲೇ ಹೇಳ್ಬಿಡ್ತೀನಿ. ಎಲ್ಲ ಟ್ರೈ ಮಾಡ್ತಾನೆ ಇರ್ತಾರೆ, ಹೇಳ್ತಾರಲ್ಲ 2 ತಿಂಗಳು ಮುಂಚೆ ಕಾಲ್ ಮಾಡಿದ್ದೆ. ಬಟ್ ಆದ್ರೆ ಫ್ರೀ ತಗೊಳ್ಬೇಕಾದ್ರೆ ತಗೊಳ್ಳಿ, ಒಂದು ಫ್ರೀ ತಗೊಳ್ಳಿ, ಏನ್ ತೊಂದರೆ ಇಲ್ಲ. ಅದನ್ನೇ ಹವ್ಯಾಸ ಮಾಡ್ಕೊಂಡ್ರೆ ವರ್ಕ್ ಆಗಲ್ಲ. ಗ್ರಹಗಳಿಗೂ ಗೊತ್ತಿರುತ್ತೆ. ದಿನೇಶ್ ಗುರುಜಿ ಏನಕ್ಕೆ ಫ್ರೀ ಹೇಳ್ತಾ ಇದ್ದಾನೆ 1 hour, ಗ್ರಹಗಳಿಗೆ ಗೊತ್ತು. ಸಂಜೆ 1 hour ಏನಕ್ಕೆ ಹೇಳ್ತಾ ಇದಾರೆ, ಗ್ರಹಗಳಿಗೆ ಗೊತ್ತು. ನೀವು 1 time ತಗೊಂಡಿದ್ದಾರೆ, ಗ್ರಹಗಳಿಗೆ ಅರ್ಥ ಆಗುತ್ತೆ. ಪದೇ ಪದೇ ತಗೊಳ್ತಾ ಇದ್ರೆ, ಕಾಲ್ಸ್ ತಗೊಳ್ತಾ ಇದ್ರೆ ಅವು ನೆಗೆಟಿವ್ ಮಾಡ್ಬಿಡ್ತವೆ. ಒಂದೊಂದ್ಸತಿ ಒಂದೊಂಥರ. ಪ್ರಶ್ನಾಶಾಸ್ತ್ರ 5 ಸತಿ ಕೇಳಿ ಒಂದೇ ಸಬ್ಜೆಕ್ಟ್ಗೆ ಬೇರೆ ಬೇರೆ ತರ ಬರುತ್ತೆ. ಯಾಕಂದ್ರೆ ಗ್ರಹಗಳಿಗೆ ಗೊತ್ತಿರುತ್ತೆ. ಇವನು ಜುನೈನಾಗ ಕೇಳ್ತಾ ಇದ್ದಾನೆ, ಒಂದ್ಸತಿ ಜುನೈನಾಗ ಆನ್ಸರ್ ಮಾಡ್ತೀವಿ ನಾವು. ಗ್ರಹಗಳ ಕೆಲಸನೂ ಅಷ್ಟೇ, ಜುನೈನಾಗ ಆನ್ಸರ್ ಮಾಡ್ತೀವಿ. ಸೆಕೆಂಡ್ ಟೈಮ್ ಬೈ ಮಿಸ್ ಇಂಟರ್ಪ್ರಿಟೇಷನ್ಗೋಸ್ಕರ ಕೇಳಿರ್ತಾನ, ಓಕೆ ಕೊಡ್ತೀವಿ. 3rd time 4th time 5th time ಸೇಮ್ ಪ್ರಶ್ನೆ ಕೇಳಿದ್ದೆ ಕೇಳ್ತಾರಾ, ತಡಿ ಮಾಡ್ತೀನಿ. ಒಬ್ರಿಗೆ ಅಡ್ರೆಸ್ ಕೇಳ್ಬೇಕಷ್ಟೇ. ನೋಡಪ್ಪ ಹಿಂಗ್ ಸ್ಟ್ರೈಟ್ ಆಗಿ ಹೋಗು, ಲೆಫ್ಟ್ ಹೋಗು, ಅಲ್ಲಿ ಸ್ವಲ್ಪ ಕಾಯ್ಬೇಕಾಗತ್ತೆ, ಅಲ್ಲಿ ಏನೋ ಸಮಸ್ಯೆ ಇದೆ, ಅಲ್ಲಿ ಒಂದು ಅಗಿತಾ ಇದಾರೆ, 1-2 hour ಆಗುತ್ತೆ. ಅದು ಕಾದ್ಬಿಟ್ಟು ಆಮೇಲೆ ರೋಡ್ ಕ್ಲೋಸ್ ಮಾಡ್ತಾರೆ, ಬೇರೆ ಯಾವ್ದು ದಾರಿ ಇಲ್ಲ, ಅಲ್ಲಿ ವೆಯ್ಟ್ ಮಾಡ್ಬೇಕು ನಿಂಗೆ 2 hour. ವರ್ಕ್ ನಡೀತಾ ಇದೆ. ಅದಾದ್ಮೇಲೆ ಅದನ್ನ ದಾಟ್ಕೊಂಡು ಹಂಗೆ ಹೋಗ್ಬೋದು. ಸ್ವಲ್ಪ ಸಮಯ ತಗೊಳುತ್ತೆ. ಮತ್ತೆ ಬಂದು ಅದೇ ಕೇಳ್ತಾರೆ. ಅವಾಗ್ಲೂ ಹೇಳಿದ್ನಲ್ಲ ಇವನಿಗೆ, ಮತ್ತೆ ಬಂದು ಅದೇ ಕೇಳ್ತಾನಲ್ಲ ಇವನು, ತರ್ಲೆ ಇರ್ಲಿ, ಮರ್ತೋಗಿರ್ಬೋದು, ಕ್ಲೀನಾಗಿ ಇನ್ನೊಂದ್ಸತಿ ಹೇಳ್ತೀನಿ ಕೇಳಿಸ್ಕೊ, ಹಂಗೆ ಹೇಳ್ತಾರೆ. 3ನೇ ಸತಿ ಬಂದಾಗ ಜಾಡ್ಸ್ ಒದ್ಬಿಡ್ತೀನಿ ಅಂತ ಗ್ರಹಗಳು ಅಲ್ವಾ. ನಿಮಗೆ ಯಾರಾದ್ರೂ 3 ಸತಿ ಬಂದು ಕೇಳಲಿ, ಜಾಡ್ಸಿ ಅಷ್ಟೇ. ಎವ್ರಿಥಿಂಗ್ ಹ್ಯಾಸ್ ರೆಸ್ಪೆಕ್ಟ್ ಇನ್ ದಿ ವರ್ಲ್ಡ್. ಎವ್ರಿ ಪರ್ಸನ್ ಹ್ಯಾಸ್ ಗಾಟ್ ಅ ರೆಸ್ಪೆಕ್ಟ್. ಅವರು ಕಸ ಗುಡಿಸೋರು ಇರ್ಬೋದು, ಅಥವಾ CM ಇರ್ಬೋದು, PM ಇರ್ಬೋದು, ಅಲ್ಲಿಂದ ಅಲ್ಲಿವರೆಗೂ, ರಂಕನಿಂದ ರಾಜನವರೆಗೂ ಎವ್ರಿಬಡಿ ಡಿಸರ್ವ್ಸ್ ರೆಸ್ಪೆಕ್ಟ್. ಆಸ್ಕ್ಡ್ ಸರ್ವಿಸ್ ಕೊಡ್ತಾರೆ. ಕೇಳ್ತಾನೆ ಇದ್ರೆ ಪರ್ಕೆ ತಗೊಂಡಾಗ್ತಾನೆ ಅವನು, ಪರ್ಕೆ ಗುಡ್ಸೋನು ಪರ್ಕೆ ತಗೊಂಡಾಗ್ತಾನೆ ಅಷ್ಟೇ. ದಿಸ್ ಇಸ್ ವಾಟ್ ಹ್ಯಾಪನ್ಸ್ ವಿತ್ ಸರ್ಟನ್ ಪೀಪಲ್. ಸೊ ಹಾಗೆ ಫ್ರೀ ತಗೊಳ್ಬೇಕಾದ್ರೂ ಬೇರೆಯವ್ರಿಗೆ ದಾರಿ ಮಾಡ್ಕೊಡಿ. ನಾನೊಂದ್ಸತಿ ಕೇಳದ್ನಪ್ಪ, ದಿನೇಶ್ ಗುರೂಜಿ ಅವರು ನಕ್ಷತ್ರ ನಾಡಿಲಿ ಕಾಲ್ ಮಾಡ್ರೆ ಕಾಲ್ ಕನೆಕ್ಟ್ ಆಗುತ್ತೆ, ಬೇರೆಯವ್ರಿಗೆ ದಾರಿ ಮಾಡ್ಕೊಳ್ಳೋಣ. ಸ್ವಾರ್ಥ ಅವ್ರಿಗೆ ವರ್ಕ್ ಆಗಲ್ಲ. ನನಗೆ 4 ಸತಿ ಹೇಳಿದ್ರು ವರ್ಕ್ ಆಗಲ್ಲ. ಎಷ್ಟೋ ಬೈದ್ ಕಳಿಸಿದ್ದೀನಿ. ಮೊನ್ನೆ ಮಾಡಿದಲ್ರಿ ಅದೇ ಕ್ವಶನ್, ಅಲ್ಲಿ ಅವ್ರದ್ದು ಸಮಸ್ಯೆ ಸರೋಗಲ್ಲ, ಇಲ್ಲಿ ಕೇಳೋದು ನಮಗೆ ಬಿಡೋದಿಲ್ಲ. ಸುಮ್ಮನೆ ಇಲ್ಲಿ ಟೈಮ್ ವೇಸ್ಟ್. ನಾವು ಹೇಳಿರ್ತೀವಿ ಹಿಂಗಿರುತ್ತೆ, ಅದು ನೋಡ್ಕೊಳ್ಳಿ, ಇಲ್ಲಿವರೆಗೂ ವೆಯ್ಟ್ ಮಾಡಿ, ಕೇಳೋದಿಲ್ಲ ಅಲ್ಲಿ. ಸೊ ಹಾಗೆ ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ಕಾರ. ಹೇಳಿ. ನಮಸ್ತೆ ಗುರೂಜಿ. ನಮಸ್ಕಾರಮ್ಮ. ನಮ್ದು ಸೈಟ್ ಸೇಲ್ ಆಗ್ತಾ ಇಲ್ಲ ತುಂಬಾ ವರ್ಷದಿಂದ. ಇದು 22/8/1968. ಯಾರ ಹೆಸರಲ್ಲಿದೆ? ಅದು ನಮ್ ತಂಗಿ ಹೆಸರಲ್ಲಿ, ನನ್ನ ಹೆಸರಲ್ಲಿ ಅರ್ಧ ಸೈಟ್. ಹಾಗಿದ್ರೆ 2 ಜಾತಕನೂ ನೋಡ್ಬೇಕಾಗತ್ತೆ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ. ನಮ್ ಪ್ರೋಗ್ರಾಮ್ ಕರೆಕ್ಟ್ ಆಗಿ ನೋಡಿ.
ನೋಡ್ತಾ ಇದೀವಿ. ನೋಡಿದ್ರೆ ನೀವು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತಾ ಇದ್ರಿ. 49 ಗುರುಜಿ. ಯಾಕಂದ್ರೆ ನೀವು ಜಾತಕ ಹೇಳ್ತಾ ಇರ್ಲಿಲ್ಲ. ಜಾತಕದಲ್ಲಿ ಹೇಳಕ್ಕಾಗೋದಿಲ್ಲ. ಜಾತಕದಲ್ಲಿ ಇಬ್ರು ಹೆಸರಲ್ಲಿದ್ರೆ ಇದ್ದಿದ್ದು ಕಷ್ಟ ಅದು. ಪ್ರಾಪರ್ಟಿ ವೆಹಿಕಲ್ ನಂಬರ್ ಎಷ್ಟು? 49 ಪ್ರಾಪರ್ಟಿ. ಅದು ರೋಡ್ ಕೂತಿದೆ. ನೋಡ, ನಾನ್ ಹೇಳ್ತೀನಲ್ಲ, ನೀವೇ ಹೇಳಿದ್ರೆ ಮತ್ತೆ ಏನ್ ಪ್ರಯೋಜನ? ನಾನು ಹೇಳೋದು, ಈ ಜ್ಯೋತಿಷ್ಯರ ಹತ್ರ ಹೋಗ್ಬಿಟ್ಟು ಎಲ್ಲ ಬಾಯಿ ಬಿಟ್ಬಿಡ್ಬೇಡ್ರಿ. ಅದು ನಾನು ಹೇಳಿದ್ರೆ ಅದಕ್ಕೆ ಒಂದು ಅರ್ಥ ಇರ್ತದೆ. ನಾನು ಹೇಳಕ್ಕೆ ಪ್ರಯತ್ನನೂ ಪಡ್ತೀನಿ. ನಾವೇ ಹೇಳ್ಬೇಕದು. ಜ್ಯೋತಿಷ್ಯ ಅಂದ್ರೆ ಒಂದು ಸಮಸ್ಯೆ ಹೇಳ್ಬೇಕಷ್ಟೇ. ಅದು ಮಿಕ್ಕಿದ್ದೆಲ್ಲ ಅದ್ರೊಳಗೆ ಏನಿದೆ, ಯಾಕೆ ಆಗಿದೆ ಎಲ್ಲ ಅವ್ರು ಹೇಳಿದ್ರೇನೆ ಆ ಅಸ್ಟ್ರಾಲಜರು. ಯಾರ ಸುಮ್ಮನೆ ನೀವೆಲ್ಲ ಕೂತಿದೆ, ಅದಿದೆ, ಹೌದಮ್ಮ ಅದಕ್ಕೆ ಕೂತ್ ಬಂದಿದೆ, ಕರೆಕ್ಟ್, ನೀವು ಹೇಳಿದ್ ಕರೆಕ್ಟು, ಬಹಳ ಶಾಸ್ತ್ರೀಯವಾಗಿ ಮಾತಾಡ್ತಾರೆ. ಹೌದು, ಬಹಳ ಅದ್ಭುತವಾಗಿ ಹೇಳಿದೀರಾ, ಅಲ್ಲಿ ರೋಡ್ ಕೂತ್ ಬಂದಿದೆ, ಅಲ್ಲಿ ಎಲ್ಲ ಸಂಸ್ಕೃತ ಪದಗಳನ್ನೆಲ್ಲ ಯೂಸ್ ಮಾಡಿ ಮಾತಾಡ್ತಾರೆ. ಇಲ್ಲೇ ಹಾಳಾಗೋದು ಜನ. ಸಂಸ್ಕೃತ ಅಂದಿದ ತಕ್ಷಣ ಸಂಸ್ಕೃತ ಮಾತಾಡೋರೆಲ್ಲ ಶ್ರೇಷ್ಠ ವ್ಯಕ್ತಿಗಳಲ್ಲ. ಇದು ಮೈಂಡಲ್ಲಿ ಇಟ್ಕೊಳ್ಳಿ. ಸಂಸ್ಕೃತ ಮಾತಾಡಿದ ತಕ್ಷಣನೇ ಶ್ರೇಷ್ಠ ವ್ಯಕ್ತಿ ಅಂತಲ್ಲ. 4 ಮಂತ್ರ ಹೇಳಿದ ತಕ್ಷಣ ಅವನೇನು ಗ್ರೇಟ್ ಅಂತಲ್ಲ. ಡೋಂಟ್ ಗೆಟ್ ಇನ್ ಟು ದಿ ರಾಂಗ್ ಕಾನ್ಸೆಪ್ಟ್. ಸಂಸ್ಕೃತ ಮಾತಾಡೋರು, ಸಂಸ್ಕೃತ ಹೇಳೋರೆಲ್ಲ ಒಂಥರ ಬಹಳ ಸಾತ್ವಿಕವಾಗಿರ್ತಾರೆ. ಸಂಸ್ಕೃತ ಹೇಳೋರು ಎಷ್ಟೋ ಜನ 4 ವರ್ಷದ ಕೆಳಗಡೆ ನನ್ನ ಹಾಳು ಮಾಡಿದ್ದಾರೆ. ಒಬ್ಬೊಬ್ಬರದ್ದು ಹೆಸರಿದ್ದಾವೆ, ಲಿಸ್ಟ್ ಬರೆದಿದ್ವಿ. ಅವ್ರು ಇವತ್ತು ಅಡ್ರೆಸ್ಗೆ ಇಲ್ಲ. ಇವತ್ತು ಸಂಸ್ಕೃತ ಹೇಳ್ಕೊಂಡು ಈ ಜ್ಯೋತಿಷ್ಯನ ಮತ್ತೆ ದಿನೇಶ್ ಗುರೂಜಿನ ಹಾಳು ಮಾಡಕ್ಕೆ ಪಣ ತೊಟ್ಟಿದ್ರು 4 ವರ್ಷದ ಹಿಂದೆ. ಇನ್ನೆಲ್ಲಾರನು ಇದು ಮಾಡ್ಬಿಡ್ತಾನೆ ಅಂತ ಸಂಸ್ಕೃತ ಕಲ್ತಿರೋರು. ಇವತ್ತು ಕೂಡ ಎಷ್ಟೋ ಕಡೆ ಅಲ್ಲಿ ನಾವು ನಮ್ಮನ್ನ ಅಲ್ಲಿ ಆ ಯೂನಿವರ್ಸಿಟಿಲಿ ನಮ್ಮ ನಕ್ಷತ್ರ ನಾಡಿ ತಗೊಳ್ಬೇಕು ಅಂದ್ರೂ ಕೂಡ ಅವ್ರು ತಗೊಳ್ತಾ ಇಲ್ಲ. ಬಿಕಾಸ್ ದೇ ನೋ ಇದು ತಗೊಂಡ್ರೆ ಊರಿಗೆಲ್ಲ ಹಂಚ್ಬಿಡ್ತಾನೆ ಅಂತ ಗೊತ್ತಿದೆ. ಊರಿಗೆಲ್ಲ ಹಂಚ್ಬೇಕ್ರಿ, ಎಲ್ಲರಿಗೂ ಒಳ್ಳೇದಾಗಬೇಕು. ಐ ಡೋಂಟ್ ಕೇರ್ ಆ ಯೂನಿವರ್ಸಿಟಿ ನಮಗೆ ರೆಕಗ್ನೈಸ್ ಮಾಡೋದಿಲ್ಲ ಅಂದ್ರೆ ಚಿಂತೆ ಇಲ್ಲ. ಎಲ್ಲರೂ ಅದಕ್ಕೆ ಅಫಿಲಿಯೇಟ್ ಆಗಿದ್ದಾರೆ. ನನಗೆ ಕೊಡ್ಲಿಲ್ಲ ಅವರು. ಫಾರ್ ವೇರಿಯಸ್ ರೀಸನ್ ದೇ ಡಿಡ್ ನಾಟ್ ಗಿವ್ ಅಫಿಲಿಯೇಷನ್. ಕ್ವಶನ್ ಮಾಡಿದಕ್ಕೆ ದೇ ಹ್ಯಾವ್ ಎ ಡಿಫರೆಂಟ್ ವರ್ಷನ್. ತುಂಬಾ ಜನ ಇದ್ದಾರೆ, ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ, ಎಲ್ಲರೂ ಆತರ, ಅದು ಫೇಕ್ ಅನ್ಸುತ್ತೆ. ಪ್ರೂವ್ ಮಾಡಿದೀವಿ, ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಕರೆಕ್ಟಾಗಿ ಹೇಳ್ಕೊಡ್ತಾರೆ. ಆಮೇಲೆ ನೆಕ್ಸ್ಟ್ ಏನು, ಹಿಂಗೆ. ಸೊ ಈ ರೀತಿ ಬಹಳಷ್ಟು ವರ್ಸ್ಟ್ ಸಿಚುಯೇಷನ್. ಸೊ ಅದನ್ನ ನಾನು ಹೇಳ್ತಾ ಇರ್ತಕ್ಕಂಥದ್ದು. 4ನೇ ಮನೆ ಶನಿ ಬಂದಿದೆ. ಸೇಲ್ ಮಾಡ್ತಕ್ಕಂಥದ್ದು 3ನೇ ಮನೆ ಚಂದ್ರ. ಶನಿ ಮತ್ತೆ ಚಂದ್ರ ಎರಡೂ ಕಾನ್ಸೆಪ್ಟ್ ನಾವು ನೋಡಬೇಕು. ಚಂದ್ರನ್ ನೋಡೋಣ. 6, 8 ಅಲ್ಲಿ ಅಬ್ಸ್ಟಕಲ್ಸ್ ಇದೆ. 8 ಅಂದ್ರೆ ಅಬ್ಸ್ಟಕಲ್ಸ್ ಬಂದಿದೆ ಅಲ್ಲಿ. ಶನಿಯಲ್ಲಿ ಅಬ್ಸ್ಟಕಲ್ಸ್. ಓಕೆ, ಶನಿಲು 8, 8 ಇದು ಸ್ವಲ್ಪ ಸೇಲ್ ಆಗೋ ಕಾಂಬಿನೇಷನ್ ತೋರಿಸ್ತಾ ಇಲ್ಲ ಅಲ್ಲಿ. ಲಾಸ್ಟ್ ಅಲ್ಲಿ 3, 10 ಬರ್ತಾ ಇದೆ. ಬಹಳ ಕಮ್ಮಿ ಕೇಳೋರು ಕೊಟ್ಬಿಡ್ಬೇಕು ನೀವು ಅಷ್ಟೇ. ನಿಮ್ಗೆ ಯಾರು ಬಂದೇ ಇರ್ತಾರೆ, ಬಹಳ ಕಮ್ಮಿ ಕೇಳ್ತಾರೆ, ನಿಮ್ಗೆ ಮನ್ಸು ಒಪ್ಪೋದಿಲ್ಲ. 3, 10 ಅಷ್ಟೇ. ಅದಕ್ಕೆ ಹೇಳೋದು, ನೀವು ನಮ್ಗೆ ಹೇಳ್ಬಿಟ್ಬಿಡಿ, ಮಿಕ್ಕಿದ ಸ್ಟೋರಿ ನಾನು ಹೇಳ್ತೀನಿ. ಅಲ್ಲಿ ಅಬ್ಸ್ಟಕಲ್ ಇದೆ, ಅಲ್ಲಿ ಏನೋ ಬಿಲ್ಡಿಂಗ್ ಅಲ್ಲಿ ಅಬ್ಸ್ಟಕಲ್ ಇದೆಯಲ್ಲಮ್ಮ ಅಂತ ನಾನು ಹೇಳ್ತೀನಿ. 8 ಅಂದ್ರೆ ಅಬ್ಸ್ಟಕಲ್ಸ್. ಅವಾಗ ನೀವು ಹೇಳ್ಬೇಕು, ಅಲ್ಲಿ ರೋಡ್ ಕೂತಿದೆ. ಎಸ್, ಕರೆಕ್ಟ್. ಆದ್ರೂ ಸೇಲ್ ಕಾಂಬಿನೇಷನ್ ತೋರಿಸ್ತಾ ಇದೆ. 3 and 10 ಆರ್ ಸೇಲ್ ಕಾಂಬಿನೇಷನ್ ವಿತ್ ಲೆಸ್ಸರ್ ಮನಿ. 3, 5, 10 ಬರಬೇಕು. ಅದು ಬರೀ 3, 10 ಬಂದಿದೆ, ಕಮ್ಮಿ ಕೇಳ್ತಾರೆ. ಸೊ ನೀವು ಕಮ್ಮಿಗೆ ಕೊಟ್ಟು ಬೇರೆ ಕಡೆ ಸ್ವಲ್ಪ ಹೆಚ್ಚು ಮಾಡ್ಕೊಳ್ತಕ್ಕಂಥ ಒಂದು ಐಡಿಯಾ ಮಾಡ್ಕೊಳ್ಳಿ. ನೀವು ಇನ್ವೆಸ್ಟ್ಮೆಂಟ್ ನೀವು ಮಾಡಿರೋದಕ್ಕೆ ಒಳ್ಳೆ ರೇಟ್ ಬಂದಿದ್ಯಾ ಅವ್ರು ಕೇಳೋ ರೇಟು ಅಂತ ನೀವು ಅದನ್ನ ತಿಳ್ಕೊಳ್ಳಿ. ಮಾರ್ಕೆಟ್ ರೇಟ್ ಹೋಗ್ಬೇಡಿ, ನನ್ನ ಸಜೆಷನ್. ಅರ್ಥ ಆಯ್ತಾ ಮೇಡಮ್? ಮಾರ್ಕೆಟ್ ರೇಟ್ ಇರ್ತದೆ ಬಿಡಿ ಮೇಡಮ್. 10,000 ಇರ್ತದೆ, 20,000 ಇರ್ತದೆ ಸ್ಕ್ವೇರ್ ಫೀಟ್, ಅದು ಬೇರೆ. ಅಲ್ಲಿ ಯಾರು 6,000, 7,000 ಕೇಳ್ತಾರೆ. ನಾವು ತಗೊಂಡಿರೋದು 2,000ಕ್ಕೆ. ಪರವಾಗಿಲ್ಲ, ದರ್ದಿದೆ. ಈಗ ನಾವು ಎಂಜಾಯ್ ಮಾಡ್ಬೇಕು ಲೈಫ್. ಅದನ್ನೇನೋ ಮಾರ್ಕೊಂಡು ಇನ್ನೊಂದು ಮಾಡ್ತಿರೋ, ಅದು ಮತ್ತೊಂದು ಮಾಡ್ತಿರೋ, ಅದು ನಿಮ್ ಪರ್ಸನಲ್. ನನ್ನ ಸಜೆಷನ್ ಬಂದಿರತಕ್ಕಂತ ಇದಕ್ಕೆ ಮಾಡಿ. ಬಟ್ ಅಬ್ಸ್ಟಕಲ್ಸ್ ಬರಬಾರ್ದಲ್ಲಿ. ಅದಕ್ಕೆ ಏನ್ ಮಾಡೋಣ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಮೊಸರು ದಾನ ಮಾಡಿ. ಶುಕ್ರವಾರ ಆ ಸೈಟ್ ನ ನೆನೆಸ್ಕೊಂಡು ಮೊಸರು ದಾನ ಮಾಡಿ. 3 ತಿಂಗಳು ದಾನ ಮಾಡಿ. ಮತ್ತೆ ಎಳ್ಳೆಣ್ಣೆ ದಾನ ಮಾಡಿ. ಲಾಭ ಬರ್ಲಿಕ್ಕೆ ಸ್ವಲ್ಪ ಓಂ ರಂ ರಾಹುವೆನ್ ನಮ ಅಂತ ಇಬ್ರು ಹೇಳ್ಕೊಳ್ಳಿ. ಓಂ ರಂ ರಾಹುವೆನ್ ನಮ ಅಂತ ಇಬ್ರು ಹೇಳ್ಕೊಳ್ಳಿ. ಖಂಡಿತ ಸಕ್ಸಸ್ ಆಗುತ್ತೆ, ಗ್ಯಾರಂಟಿ. ದುಡ್ಡು ಬರುತ್ತೆ. ಶಿವನ್ ದೇವಸ್ಥಾನಕ್ಕೆ ಇಬ್ರು ಹೋಗಿ ಒಂದು ರೌಂಡ್ ಭೇಟಿ ಕೊಟ್ಟು ಬನ್ನಿ, ದುಡ್ಡು ಬರುತ್ತೆ ನೋಡಿ. 3 ಸತಿ ಹೋಗಿ ಬನ್ನಿ, ಯಾಕೆ ಬರಲ್ಲ? ಇಮಿಡಿಯೇಟ್ ಆಗುತ್ತೆ. ಒಳ್ಳೆ ಮನಸ್ಸಿರ್ಬೇಕು. ಅದಕ್ಕೆ ಕಾಂಬಿನೇಷನ್ ನೋಡ್ಬೇಕು ನಾವು. ರಿಯಲ್ ಪಿಕ್ಚರ್ ಹೇಳಬೇಕು. ಈಗ ರೋಡ್ ಕೂತ್ ಬಂದಿದೆ, ಸೇಲ್ ಆಗ್ತಾ ಇಲ್ಲ, ಆತರ ಏನಿಲ್ವಲ್ಲ. ಬಂದಿದ್ದಾರೆ, ಕೇಳಿದ್ದಾರೆ, ಬಿಕಾಸ್ ಆಫ್ ಸರ್ಟನ್ ನ್ಯೂನ್ಯತೆ ಅದನ್ನ ಮಾತಾಡಿರ್ತಾರೆ. ಅದು ಪಿಕ್ಚರ್ ಅಲ್ಲಿ ನಮ್ಗೆ ಕರೆಕ್ಟ್ ಆಗಿ ತೋರಿಸ್ತಾ ಇದೆ. ಇಲ್ಲಿ 3, 5, 10 ಕಾಂಬಿನೇಷನ್ ಸೇಲ್ ಆಫ್ ಪ್ರಾಪರ್ಟಿ ಅಷ್ಟೇ. ಜ್ಯೋತಿಷ್ಯ ಏನಕ್ರಿ ಕಷ್ಟ? ಯಾರು ಹೇಳಿದ್ರಿ ಕಷ್ಟ ಅಂತ? 3, 5, 10 ತಿಳ್ಕೊಳಕ್ಕೆ ಏನ್ ದೊಡ್ಡ ರಾಕೆಟ್ ಸೈನ್ಸ್ ಬೇಕಾ? ಇಸ್ರೋದಿಂದ ಕರ್ಸ್ಬಿಟ್ಟು ಪಟ ಮಾಡಿಸ್ಲ ಅವ್ರ ಕೈಲಿ ಜ್ಯೋತಿಷ್ಯನ?
ಎಷ್ಟೋ ಇಸ್ರೋದವರು ನಮ್ಮ ಹತ್ರ ಕಲ್ತಿದ್ದಾರೆ ಬಂದು. ಏನ್ ಸರ್ ಅಸ್ಟ್ರಾಲಜಿ ಇಷ್ಟು ಈಸಿನಾ ಅಂತ ಕೇಳ್ತಾರೆ. DRDO ಇಂದ ಬಂದಿದ್ದಾರೆ. DRDO ಇಂದ 10 ಜನ 15 ಜನ ಕಲ್ತಿದ್ದಾರೆ ಜ್ಯೋತಿಷ್ಯ. ಯಾರ್ಯಾರು ಕಲ್ತಿದ್ದಾರೆ ಅಂತ ತಿಳ್ಕೊಳ್ಳಿ. ಇಲ್ಲಿ ನಮ್ಮ ಈ ಶಾಸ್ತ್ರ ಹೇಳ್ತಕ್ಕಂತ ಒಂದು ಗುಂಪು ಯಾರು ಬಂದು ಇಲ್ಲ, ಇಲ್ಲಿ ಬಂದು ಕಲ್ತಿಲ್ಲ, ಈ ಕಾನ್ಸೆಪ್ಟ್ ಕಲ್ತಿಲ್ಲ. ಕಲ್ತಿರೋರೆಲ್ಲ ಬೇರೆ ಬೇರೆ ರಂಗದಲ್ಲಿರ್ತಕ್ಕಂಥವ್ರೆ. ಜಡ್ಜ್ ಇಂದ ಹಿಡಿದು, ಕೋರ್ಟ್ ಅಲ್ಲಿ ಇರ್ತಕ್ಕಂಥ ಅಡ್ವೊಕೇಟ್ ಇಂದ ಹಿಡಿದು, ಡಾಕ್ಟರ್ ಇಂದ ಹಿಡಿದು, ಸಾಫ್ಟ್ವೇರ್ ಇಂಜಿನಿಯರ್ಸ್ ಇಂದ ಹಿಡಿದು ಯಂಗ್ಸ್ಟರ್ಸೇ ಸಿಕ್ಕಾಪಟ್ಟೆ ಜನ ಕಲ್ತಿದ್ದಾರೆ. ಯಂಗ್ಸ್ಟರ್ಸ್ ಜಸ್ಟ್ ಆ ಕಾಂಬಿನೇಷನ್. ಯಾಕಂದ್ರೆ ಪ್ರತಿ ಸತಿ ನಾನು ಕರೆ ಮಾಡಿದಾಗ ನಮ್ ತಲೆಗೆ ಹೋಗುತ್ತಾ, ನನಗೆ ಮರು ಜಾಸ್ತಿ, ನನಗೆ ತಲೆಯಲ್ಲಿ ಉಳಿಯಲ್ಲ. ಎಜುಕೇಶನ್ಗೆ 2, 3, 4, 5, 9, 10, 11. ಜಾಬ್ಗೆ 2, 6, 7, 9, 10, 11. ಮೊಬೈಲ್ ನಂಬರ್ಗಳಿಗೆ ಗ್ಯಾಪ್ನ ಇಟ್ಕೊಂಡಿರ್ತೀವಿ ಒಂದು 10 ಜನದ್ದು. ದುಡ್ಡು ಕೊಡಿ, ದುಡ್ಡು ಕೊಡಿ ಯಾರಿಗಾದ್ರು. ಕೊಡದೇ ಇರಲಿ, ಅವ್ನ ಮೊಬೈಲ್ ನಂಬರ್ ನಾವು ಹುಡುಕೊಳ್ತೀವಿ. ಮೊಬೈಲ್ ಕಳೆದವ್ರು ಆ ನಂಬರ್ ಎಲ್ಲಾದ್ರೂ ₹1 ಕೈನ ಹಾಕ್ಬಿಟ್ಟು ಹೊಡಿಯೋಣ ಅಂತ. ದುಡ್ಡು ಕೊಟ್ಟಿಲ್ಲ ಮಗನೇ, ಕೊಡ, ಯಾವಾಗ ಕೊಡ್ತೀಯ ಅಂತ. ಹಂಗೆ ಅಲ್ವಾ? ಅಲ್ಲಿ ಶ್ರದ್ಧೆ ಇದೆ. ಯಾಕೆ ಹೇಳಿ? ಆ ದುಡ್ಡು ಬರ್ಬೇಕಲ್ಲ ನಮ್ಗೆ. ಇಲ್ಲಿ ಶ್ರದ್ಧೆ ಇದ್ರೆ ಬರುತ್ತೆ. ಏನು ಕಾಂಬಿನೇಷನ್ ಏನಂತದೇನಿಲ್ಲ. ಜೀವನದಲ್ಲಿ ಒಂದು 10 ಇಂಪಾರ್ಟೆಂಟ್ ಏರಿಯಾ, 10 ಇಂಪಾರ್ಟೆಂಟ್ ಏರಿಯಲ್ಲಿ ಕಾಂಬಿನೇಷನ್. ಮತ್ತೆ ನಿಮ್ಗೆ ಮರ್ತೋದ್ರು ಕೂಡ ಇಲ್ಲಿ ನಮ್ಮ ಆಪ್ ಅಲ್ಲಿ ಎಲ್ಲಾನು ಹಾಕೊಟ್ಟಿರ್ತೀವಿ. ನಂಬರ್ಸ್ ಮರ್ತೋದ್ರು ಕಾಂಬಿನೇಷನ್ ಇರುತ್ತೆ. ಈಗ ಕಲರ್ ಸಿಸ್ಟಮ್ ಮಾಡ್ಬಿಟ್ಟಿದೀವಿ. ರೆಡ್ ಅಂದ್ರೆ ಡೇಂಜರ್ ಆ ವಿಚಾರದಲ್ಲಿ, ಗ್ರೀನ್ ಅಂದ್ರೆ ವೆರಿ ಗುಡ್ ಆ ವಿಚಾರದಲ್ಲಿ, ಬ್ಲೂನು ಇದೆ, ಬ್ಲ್ಯಾಕ್ನು ಇದೆ. ಅದು ನ್ಯೂಟ್ರಲ್ ಅಂತ ಅರ್ಥ. ವೆರಿ ಸಿಂಪಲ್, ಸಿಂಪ್ಲಿಫೈ ಮಾಡ್ಬಿಟ್ಟಿದ್ದೀನಿ. ಎಷ್ಟೋ ಜನ ಹೇಳ್ತಾ ಇದ್ರು, ಜ್ಯೋತಿಷ್ಯ ಎಷ್ಟೋ ವರ್ಷ ಕಲ್ತಿರು ಬಂದು ಹೇಳ್ತಾ ಇದ್ರು, ಏನ್ ಸರ್ ರಸಾಯನ ಮಾಡಿ ಬಾಯಿಗೆ ಹಾಕ್ಬಿಟ್ಟಿದ್ದೀರಾ, ರಸಾಯನ ಮಾಡಿ ಬಾಯಿಗೆ ಹಾಕಿದ್ದೀರಾ, ಇದನ್ನು ಬಂದು ಕಲ್ತಿಲ್ಲ ಜನ ಅಂತಂದ್ರೆ ಏನು ಆಗಿದೆ ನಮ್ಮ ಜನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಇಷ್ಟು ಸುಲಭ ಮಾಡಿದಿರಲ್ಲ ಸರ್ ಜ್ಯೋತಿಷ್ಯ, ಇದು ಈ ತರ ಮಾಡಕ್ ಸಾಧ್ಯನೇ ಇಲ್ಲ ಅಂತ ಒಬ್ರೊಬ್ರು ಕಣ್ಣಲ್ಲಿ ಆನಂದ ಬಾಷ್ಪ ಬಂದು ಹೇಳ್ಕೊಂಡು ಹೋಗಿದ್ದಾರೆ. ಓಕೆ, ಮುಂದಿನ ಕರೆಗೋಣ. ಅಥವಾ ಈ ಲೈನ್ ಅಲ್ಲಿ ಇದ್ದೀರಾ? ಹಲೋ, ಹೇಳಿ. ನಮಸ್ಕಾರ. ನಮಸ್ಕಾರ. ನಮ್ದು ಮಗನ ಬಗ್ಗೆ ಕೇಳಬೇಕಾಗಿತ್ರಿ. ಹೇಳಿ. ಡೇಟ್ ಆಫ್ ಬರ್ತ್ 19/9. ಸರಿ, ಕೇಳಿಸ್ತಾ ಇಲ್ಲ ಇನ್ನೊಂದ್ಸತಿ. 83. ಕೇಳಿಸಿಲ್ಲ. 29/9/83. 83. ಸಮಯ ಬೆಳಿಗ್ಗೆ 10:25. ಹುಟ್ಟಿದೂರು ಕಲಬುರಗಿ. ಹೌದು, ಗಂಡ ಹೆಂಡತಿ ಮದುವೆಯಾಗಿ 7 ವರ್ಷ ಆಯ್ತ್ರಿ. ಸ್ವಲ್ಪ ವೈಮಾನಿಕ ನಾನು ಹೇಳ್ತೀನಿ ಬಿಡಿ. ಕಲಬುರ್ಗಿ ಬರುತ್ತಾ ಇದರಲ್ಲಿ. ಕಲಬುರ್ಗಿ ಗುಲ್ಬರ್ಗ ಅದೇ ಅಲ್ವಾ? ಕಲಬುರಗಿನೇ ರೀ. ಗುಲ್ಬರ್ಗ ಅದೇ ಅಲ್ವಾ? ಗುಲ್ಬರ್ಗ ಸೇಮ್ ಎರಡು ಒಂದೇ ತಾನೆ? ಹೌದು. ಗುಲ್ಬರ್ಗ ಹಾಕ್ರೆ ಆಫೆ ಆಗುತ್ತೆ. ಆಫೆ ಆಯ್ತು. 1 ನಿಮಿಷ ತಡ್ರಿ. ಅದು ಹೊಂದಾಣಿಕೆ ಆಗ್ತದೆ ಇಲ್ಲ ಅಂತ. 2 ಮಕ್ಕಳಾಗ್ಯಾವ್ರಿ ಸಣ್ಣವ. ಗುರುದಶ ಮುಗಿದು ಶನಿ ದಶ ಬಂದಿದೆ. ಶನಿ ಏನು ಪ್ರಾಬ್ಲಮ್ ಇಲ್ಲ, ಬಿಟ್ಟೋಗಲ್ಲ. ಸಣ್ಣ ಪುಟ್ಟ ಸಮಸ್ಯೆ ಇರುತ್ತೆ, ಒಂದು ಅಂತಿರುತ್ತಲ್ಲ ಅದು ಸಮಸ್ಯೆ ಅಷ್ಟೇ, ಸಿಂಗಲ್. ನೋಡಿ, ಇದರಲ್ಲಿ ನಾವು ಪಕ್ಕ ನಾವು ಯಾವುದು ಮ್ಯಾರೇಜ್ ಬಗ್ಗೆ ಕೇಳ್ತಾ ಇದ್ರೆ ಮ್ಯಾರೇಜ್ ಹಾಕ್ಬಿಟ್ಟು ತೋರಿಸ್ತೀವಿ. ಈಗ ದಶಾ ನೋಡಿ, ಈಗ ದಶಾನು ಹೀಗೆ ಏನ್ ಮಾಡ್ತಾ ಇದೆ, ಕಸ್ಪಲ್ಲು ಓವರ್ ಆಲ್ ಶನಿ ನೋಡೋಣ ಏನ್ ಬರ್ತಾ ಇದೆ ಅಂತ. ಶನಿ ಕಾಂಬಿನೇಷನ್ ಅಲ್ಲಿ 11 ಲಾಭ ಚೆನ್ನಾಗಿದೆ. ಮದುವೆ ವಿಚಾರದಲ್ಲಿ 2, 7, 9, 7 ಇದೆ. ಇಲ್ಲಿ ಕೊನೆಯಲ್ಲಿ ಇಲ್ಲಿ ರೆಡ್ ಅಂತ ಬಂತು. ಇಲ್ಲಿ ಈ L3 ಅಂತ ಅದು ಏನಕ್ಕೆ ಅಂತ ಇಂಪಾರ್ಟೆಂಟ್ ಹೇಳ್ಕೊಡ್ತೀವಿ. 1 ಅಂತ ಬಂತು. 1 ಅಂದ್ರೆ ಸಿಂಗಲ್. ಆದ್ರೆ ಅಂಡರ್ ಗ್ರೌಂಡ್ ಅಲ್ಲಿ 2, 5 ಇದೆ. ಮಕ್ಕಳಿಗೋಸ್ಕರ ಸಂಸಾರಕ್ಕೋಸ್ಕರ ಸುಮ್ಮನಿದ್ದಾರೆ. ಇದು ಗಲಾಟೆ ಇರುತ್ತೆ ಮೇಡಮ್, ಬಿಟ್ಟೋಗಲ್ಲ. ಇದನ್ನ ನಾವು ಗಲಾಟೆ ಇರುತ್ತೆ, ಬಿಟ್ಟೋಗೋದಿಲ್ಲ. ಆದ್ರೆ ಎಷ್ಟು ವರ್ಷದಿಂದ ಗಲಾಟೆ ಇದೆ? ಈ ಚಲನೆ ಇದ್ರು ಈಗ 1 ವರ್ಷ 2 ವರ್ಷ ಆಯ್ತು ಅಷ್ಟೇ. ಯಾಕೆ ಹೇಳಿ? ಅದ್ ನಾನು ಏನಕ್ಕೆ ಕೇಳಿದೆ ಅಂದ್ರೆ ಎಲ್ಲರಿಗೂ ಅರ್ಥ ಆಗ್ಬೇಕು. ಈ ಶನಿ ದಶ ಬಂದಾಗ್ಲೇ ಪ್ರಾರಂಭವಾಗಿರೋದು. 2019 ಮಾರ್ಚ್ ಆದ್ಮೇಲೆ ಪ್ರಾರಂಭವಾಗಿದ್ದು ಶನಿ. ಅದಕ್ಕೆ ನಾನು ಯಾಕೆ ಅಂತ ನಿಮ್ಮನ್ನೇ ಕೇಳಿದೆ. ಯಾಕೆಂದ್ರೆ ಇಲ್ಲಿ ಟೈಮ್ ನಮ್ಗೆ ಗೊತ್ತಿರುತ್ತೆ. ಆ ಟೈಮ್ ಇಲ್ಲಿ ಕೋರಿಲೇಟ್ ಆಗಬೇಕು. ಹೆಚ್ಚು ಕಮ್ಮಿ 2020ರಿಂದ ಸ್ಟಾರ್ಟ್ ಆಗಿದೆ. ಇದು 2038ವರೆಗೂ ಇರುತ್ತೆ. ಅವ್ರಿಗೆ ನೀವು ಒಂದೇ ಮಾತು ಹೇಳ್ಬೇಕು, ನೀವು ಹೆಂಗಾರು ಕಿತ್ತಾಡ್ಕೊಳ್ಳಿ, ಮಕ್ಕಳಿಗೋಸ್ಕರ ಬಾಯಿ ಮುಚ್ಕೊಂಡಿರಿ ಅಂತ ಹೇಳಿ ಅವ್ರಿಗೆ ದಾನ ಮಾಡಕ್ ಸಜೆಸ್ಟ್ ಮಾಡ್ತೀನಿ. ಆಯ್ತಾ? ದಾನ ಬಂದ್ಬಿಟ್ಟು ಗುರುಗ್ರಹಕ್ಕೆ ದಾನ, ಕಡಲೆಕಾಳು ಪ್ರತಿ ಗುರುವಾರ 3 ತಿಂಗಳು ಮಾಡಿ, 2 ಮುಖದ ರುದ್ರಾಕ್ಷಿ, ಹಾಗೇನೆ ಒಂದು ಬಸರಾ ಪರ್ಲ್ ಅಂತ ಬರುತ್ತೆ. ಇದು ಹಾಕಲ್ಲಿ ಸ್ವಲ್ಪ ಎನರ್ಜೈಸ್ ಆಗುತ್ತೆ, ಸ್ಟ್ರೆಂತ್ ಜಾಸ್ತಿ ಆಗುತ್ತೆ.
ಇಂಟೆನ್ಸಿಟಿ ಕಮ್ಮಿ ಆಗುತ್ತೆ ದಾನ ಮಾಡೋದ್ರಿಂದ, ಇದನ್ನೆಲ್ಲ ಆಕ್ಟಿವೇಟ್ ಮಾಡೋದ್ರಿಂದ. ಇದನ್ನ ಹಾಕಿಸಿ, ಒಳ್ಳೇದಾಗ್ಲಿ. ಓಕೆ, ಸಮಯದ 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 ಬೊಂಬೆ ನಾವೆಲ್ಲ. ಕಲೀರಿ. ಏಪ್ರಿಲ್ 16ಕ್ಕೆ ಬರ್ತಾ ಇದೀವಿ, ಒಂದು 90ನೇ ಬ್ಯಾಚ್ ಇಟ್ಕೊಂಡು ಬನ್ನಿ, ಕಲೀರಿ, ಟೆನ್ಷನ್ ಮಾಡ್ಕೋಬೇಡಿ. ಬ್ಯೂಟಿಫುಲ್ ಆಗಿದೆ ಇದೆಲ್ಲ ಸಬ್ಜೆಕ್ಟ್. ಇನ್ನೊಬ್ಬರ ಭವಿಷ್ಯ ಇದನ್ನ ನೋಡಿ ಹೇಳಬೇಕು ಅಂತಂದ್ರೆ ನಿಮಗೂ ಅದೃಷ್ಟ ಇರಬೇಕು, ನನಗೆ ಹೇಳ್ಕೊಡಕ್ ನನಗೂ ಅದೃಷ್ಟ ಇರಬೇಕು. ಆ ಅದೃಷ್ಟ ಜಾಸ್ತಿ ಆಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಈ ಸತಿ ಫೀಸ್ ಸ್ವಲ್ಪ ಹಳೆ ರೇಟಲ್ಲೇ ಇರುತ್ತೆ, ಜಾಸ್ತಿ ಆಗುತ್ತೆ. ಫಸ್ಟ್ ಕ್ಲಾಸ್ ಸಬ್ಜೆಕ್ಟು. ಸುಮ್ಮನೆ ಇಷ್ಟೇ ನೋಡ್ಕೊಂಡ್ವಿ, ಮಾಡ್ಕೊಂಡ್ವಿ, ನಮ್ಮ ಮಗಳು ಕೇಳ್ಕೊಂಡ್ವಿ, ಅತ್ತೆ ಕೇಳ್ಕೊಂಡ್ವಿ. ನೀವು ಕಲೀರಿ, ಅವ್ರಿಗೂ ಕಲಿಯಕ್ಕೆ ಕೇಳಿ. ಇದು ನೋಡೋದ್ರಿಂದ ಹೌದು ಗ್ರಹಗಳು ಹಿಂಗ್ ಮಾಡ್ತಾ ಇದಾವೆ ನಮಗೆ. ಸೊ ಮುಂಚೆ ಚೆನ್ನಾಗಿದ್ವಿ, ಈ ಗ್ರಹಗಳು ಹಿಂಗ್ ಮಾಡ್ತಾ ಇದಾವೆ ಇವಾಗ. ಎಷ್ಟೋ ಜನ ಇದನ್ನ ತಿಳ್ಕೊಂಡು ಮದುವೆ ಜೀವನನ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಹೌದು, ಇದು ಮಾಡ್ತಾ ಇದೆ, ನಾವೊಂದು ಕೆಲಸ ಮಾಡೋಣ, ನಾವಿಬ್ರು ಚೆನ್ನಾಗಿರ್ಬೇಕಲ್ವಾ, ಲೆಟ್ ಅಸ್ ಡೂ ದಿಸ್ ದಾನ. ದಿಸ್ ಇಸ್ ವಾಟ್ ಐ ಆಮ್ ಡೂಯಿಂಗ್. ಯಾರ ಕಿವಿಗೂ ಹಚ್ಕೋಬೇಡಿ ಜ್ಯೋತಿಷ್ಯ ಕಲಿಯಕ್ ಕಷ್ಟ ಅಂತ. ನಿಮ್ಗೆ ಗ್ರಹಗಳು ಆ ಕಡೆಯಿಂದ ಹೇಳಿಸ್ತಾ ಇರ್ತವೆ, ಕಲಿಬೇಡ ನೀನು ಸಫರ್ ಮಾಡು ಅಂತ. ಅವ್ರ ಬಾಯಲ್ಲೇ ಹೇಳಿಸ್ತಾ ಇರ್ತವೆ, ನೀನು ಕಲಿಬೇಡ. ಇಲ್ಲಿ ಒಳ್ಳೆ ಗ್ರಹ ಕೂತಿದೆ, ಹೇಳ್ತಾ ಇದೆ, ಕಲೀರಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ವೈದ್ಯರಾಣಿ ಅಂತ. ನಾನು ರಿಟೈರ್ಡ್ ಪ್ರಿನ್ಸಿಪಲ್ ಆಗಿದ್ದೀನಿ. ಈ ನಕ್ಷತ್ರ ನಾಡಿ ಕ್ಲಾಸನ್ನ ನಾನು ಟಿವಿಲಿ ನೋಡ್ಬಿಟ್ಟು ಇನ್ಸ್ಪೈರ್ ಆದೆ. ಹೇಗಿರುತ್ತೆ ಇದು ಅಂತಂದ್ರೆ ತುಂಬಾ ಅದ್ಭುತವಾದ ಒಂದು ಬದಲಾವಣೆ ನಮ್ಮ ಜೀವನದಲ್ಲಿ ತಂದುಕೊಡುತ್ತೆ. ಇದು ಅಕ್ಷರಸ್ಥ ನಿಜ. ಯಾಕೆಂತಂದ್ರೆ ಜಾತಕ ಅನ್ನೋದು ಎಷ್ಟು ಮಟ್ಟಿಗೆ ನಿಜ ಆಗುತ್ತೆ ಅದನ್ನ ನಾವು ವಿಮರ್ಶೆ ಮಾಡುವಂತಹ ಇದನ್ನೆಲ್ಲ ನಾವು ಇಲ್ಲಿ ಕಲಿಬಹುದು. ಆಪ್ ಅನ್ನ ಕೊಡ್ತಾರೆ ನಮ್ಮ ಗುರುಜಿ. ಈ ಆಪ್ ಅನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಇತರರಿಗೂ ಸಹ ನಾವು ಜಾತಕವನ್ನ ವಿಮರ್ಶೆ ಮಾಡಿ ಹೇಳ್ಬೋದು. ಅದ್ಭುತವಾದ ಬದಲಾವಣೆ ತಂದುಕೊಡುತ್ತೆ ಇದು ಖಂಡಿತ. ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಏನ್ ಸಾಧಿಸಬೇಕೋ ಅದನ್ನ ಖಂಡಿತವಾಗಿ ಸಾಧಿಸಬಹುದು. ಯಾಕೆಂತಂದ್ರೆ ಜೀವನದಲ್ಲಿ ನಾವು ಹುಟ್ಟಿದ ಮೇಲೆ ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅಂತ ನಮ್ಮ ಗುರುಜಿ ಆಗಾಗ್ಗೆ ಹೇಳ್ತಾ ಇರ್ತಾರೆ. ಸಾಧನೆ ಮಾಡಬೇಕು, ನಾವು ಆರೋಗ್ಯವಾಗಿರ್ಬೇಕು, ಇದೆರಡು ನಮ್ಮ ಜೀವನದ ತತ್ವಗಳಾಗಿರ್ಬೇಕು ಅಂತ ನಮ್ಮ ಗುರುಜಿ ಹೇಳ್ತಾ ಇದ್ದಾರೆ. ಇದು ನಿಜವಾಗ್ಲೂ ಸತ್ಯ. ವೀಕ್ಷಕರಲ್ಲಿ ಬನ್ನಿ, ನೀವು ಸಹ ನಕ್ಷತ್ರ ನಾಡಿ ಈ ತರಬೇತಿಗೆ ಬನ್ನಿ, ಕ್ಲಾಸಿಗೆ ಸೇರ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಯನ್ನು ನೋಡಿ ನಿಮಗೆ ಆಶ್ಚರ್ಯ ಆಗುತ್ತೆ. ಇದನ್ನ ನಾನು ಹೇಳೋದಕ್ಕಿಂತ ನೀವೇ ಅನುಭವಿಸಿ ಕಲಿಬೇಕು ಅಂತ ನಾನು ಆಸೆ ಪಡ್ತೀನಿ. ನಮ್ಮ ಗುರುಜಿಗೆ ಕೋಟಿ ಕೋಟಿ ನಮನಗಳು.